ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ನವಕುಳಿಕ ಕ್ಷೇತ್ರ ರಿಜಿಸ್ಟರ್ಡ್ ಬರ್ಕಜೆ ನಿಟ್ಟರಿ ಗ್ರಾಮ ಮತ್ತು ಅಂದೆ ವೇಣೂರು ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಕರ್ನಾಟಕ. ನಮ್ಮ ಪುರಾತನ ಸಂಸ್ಕೃತಿ ಸಂಸ್ಕಾರ ಉಳಿದು ಬೆಳಗಬೇಕಾದ್ರೆ ನಮ್ಮ ನಾಡಿನ ಕಾರಣಿಕ ಶಕ್ತಿ ಆರಾಧನಾ ಸ್ಥಳ ಇತಿಹಾಸಗಳನ್ನ ಕಂಡು ಹಿಡಿದು ಮೂಲ ಆರಾಧನಾ ಸ್ಥಳದಲ್ಲಿ ಆರಾಧಿಸುವುದೇ ಮಾನವರಾದ ನಮ್ಮ ಕರ್ತವ್ಯ. ಅದರಂತೆ ಪ್ರಾಚೀನ ಕಾಲದಲ್ಲಿ ಪರಶುರಾಮ ಕ್ಷೇತ್ರವೆಂದು ನಾಮಾಂಕಿತವಾಗಿರುವ ಕ್ಷೇತ್ರವೇ ಈ ನಮ್ಮ ಕರ್ನಾಟಕ. ಅದರಲ್ಲೂ ಈ ಕರಾವಳಿ ಕರ್ನಾಟಕ ಕಾಡು, ಗುಡ್ಡ, ಪರ್ವತ, ನದಿ, ತೋಡು, ಹಳ್ಳಗಳಿಂದ ಕೂಡಿದಂತಹ ಪುಣ್ಯ ಭೂಮಿ ತುಳುನಾಡು. ಅವಿಭಜಿತ ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನ ಪಶ್ಚಿಮ ಘಟ್ಟದ ತಪ್ಪಲ ಪ್ರದೇಶ ನಿಟ್ಟಳೆ ಹಾಗೂ ವೇಣೂರು ಮುಡುಗೋಡಿ ಗ್ರಾಮದಲ್ಲಿ ಉತ್ತರ ದಕ್ಷಿಣಾಭಿಮುಖವಾಗಿ ಹರಿಯುವ ಫಲ್ಗುನಿ ಹಾಗೂ ಪೊಳನಿ ನದಿ ದಡಕ್ಕೆ ತಾಗಿಕೊಂಡಿರುವ ಸ್ಥಳವೇ ಬರ್ಕಜೆ ಎಂಬ ಸ್ಥಳ. ಇಲ್ಲಿ ಭತ್ತ, ತೆಂಗು ಕೃಷಿ ಭೂಮಿ ಮಾಡಿಕೊಂಡು ಬಂದಿರುವಂತಹ ಜಮೀನಿನಲ್ಲಿ ನಾಗಬ್ರಹ್ಮ, ಮೈಸಂದಾಯ, ದುಗುಲಾಯ, ಪಂಜುರ್ಲಿ, ಕೊರಗಜ್ಜ ಹಾಗೂ ಪರಿವಾರ ದೈವಗಳಿಗೆ ದಿವಂಗತ ಆದಪ್ಪ ಪೂಜಾರಿಯವರು ಕಾಲಕಾಲಕ್ಕೆ ಹಬ್ಬಾದಿಗಳನ್ನ ನಡೆಸಿಕೊಂಡು ಬರ್ತಾ ಇದ್ರು. ಸುಮಾರು 1992ನೇ ಇಸವಿಯಲ್ಲಿ ಆದಪ್ಪ ಪೂಜಾರಿಯವರಿಗೆ ಅನಾರೋಗ್ಯ ಕಂಡು ಬಂದಿದ್ದು, ಜ್ಯೋತಿಷ್ಯ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಕೊಂಡಂತೆ ಶ್ರೀ ಕ್ಷೇತ್ರ ಕಟೀಲಿನ ಅಸ್ರಣರ ಸಲಹೆ ಸಹಕಾರದಂತೆ ಬರ್ಕಜೆಯಲ್ಲಿ ಶ್ರೀದೇವಿ ಸಾನ್ನಿಧ್ಯ ಇದೆ ಎಂದು ಆದಪ್ಪ ಪೂಜಾರಿಯವರಿಗೆ ದರ್ಶನದ ಮೂಲಕ ದೇವಿ ಆಜ್ಞೆಯಂತೆ ಶ್ರೀ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯ ನೆಲೆ ಹಾಗೂ ಪೂರ್ವಕಾಲದಲ್ಲಿ ಆರಾಧನಾ ಸ್ಥಳವೆಂದು ಕಂಡುಕೊಂಡಂತೆ 2008ರಲ್ಲಿ ಚಿಕ್ಕ ಗುಡಿಯನ್ನ ನಿರ್ಮಿಸಿ ಹಲವು ವರ್ಷಗಳಲ್ಲಿ ಆರಾಧಿಸಿ ಮತ್ತೆ ಜೀರ್ಣೋದ್ಧಾರಗೊಳಿಸುವರೆ 2012ರಲ್ಲಿ ಭಕ್ತಾದಿಗಳ ಸಮಾಲೋಚನಾ ಸಭೆ ಕರೆದು ದೇವಸ್ಥಾನ ಜೀರ್ಣೋದ್ಧಾರಗೊಳಿಸಿ ಶ್ರೀ ಕ್ಷೇತ್ರ ಕಟೀಲಿನ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣರ ನೇತೃತ್ವದಲ್ಲಿ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ವಿಧಿವತ್ತಾಗಿ ನಡೆಸಲಾಗಿದೆ. ದೇವಸ್ಥಾನದ ಗರ್ಭಗುಡಿ, ಗೋಪುರ, ನಾಗನಹೊಟ್ಟೆ ದೇವಸ್ಥಾನಗಳ ಕಟ್ಟಡ ಕಾಮಗಾರಿ ಹಾಗೂ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಿಗೆ ಸುಮಾರು ರೂಪಾಯಿ 85 ಲಕ್ಷ ಖರ್ಚಾಗಿದ್ದು, ಹೆಚ್ಚಿನ ಮೊತ್ತವನ್ನ ದಿವಂಗತ ಆದಪ್ಪ ಪೂಜಾರಿಯವರ ಪತ್ನಿ ಗುಲಾಬಿ ಆದಪ್ಪ ಪೂಜಾರಿ, ಮಕ್ಕಳು ಹಾಗೂ ಭಕ್ತಾದಿಗಳ ಆರ್ಥಿಕ ಸಹಾಯದಿಂದ ಕೆಲಸ ಮಾಡಲಾಗಿದ್ದು, ತದಬಳಿಕ ಭಕ್ತಾದಿಗಳ ಸಹಕಾರ ಶಕ್ತಿಗಳ ಸಾನ್ನಿಧ್ಯ ಕಂಡುಬಂದಂತೆ ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಕ ಕ್ಷೇತ್ರವೆಂದೇ ಪ್ರಚಲಿತವಾಯಿತು. ನನ್ನ ಹೆಸರು ಬಾಲಕೃಷ್ಣ ಬಾನಜಾಲು. ನಾನು ನೆಲ್ಯಾಡಿಯಿಂದ ಬಂದಿದ್ದೇನೆ. ನೆಲ್ಯಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರ ರಿಜಿಸ್ಟರ್ಡ್ ಬರ್ಕಜೆ ಬೆಳ್ತಂಗಡಿ ತಾಲೂಕು. ಇಲ್ಲಿ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ನವಗುಳಿಗ ಅಂತ ಹೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಎಲ್ಲಿಯೂ ಕೇಳಲಿಲ್ಲ. ಯಾಕಂತ ಹೇಳಿದ್ರೆ 9 ಗುಳಿಗ ಅಂತ, ಅದು ಈ ಜಿಲ್ಲೆಯ ಒಂದು ಹೆಸರಾಂತ ಕ್ಷೇತ್ರ. ಅದು ಬರ್ಕಜೆಗೆ ನನಗೆ ಯಾಕೆ ಬರಬೇಕು ಅಂತ ಆಯ್ತು ಅಂತ ಹೇಳಿದ್ರೆ, ನನ್ನ ಊರಿನ ಕೆಲವೊಂದು ಜನ ದೊಡ್ಡ ಸಮಸ್ಯೆಯನ್ನ ಇಟ್ಟುಕೊಂಡು ನಾನು ಬರ್ಕಜೆಗೆ ಹೋದೆ ಅಂತ ಹೇಳುವಂಥದ್ದು ಮಾತು ತುಂಬಾ ಬರ್ತಾ ಇತ್ತು. ನನ್ಗೆ ಸಹ ಒಂದು ತಿಳುವಳಿಕೆ ಆಯ್ತು, ಈ ಬರ್ಕಜೆಗೆ ಹೋಗ್ಬೇಕು, ಅಲ್ಲಿಯ ದೈವದ ಅನುಗ್ರಹ ಮತ್ತು ದೈವದ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳುವಂತಹ ದೃಷ್ಟಿ ನನಗೆ ಸಹ ಬಂತು. ಆದ ಕಾರಣ ನಾನು ಈ ಬರ್ಕಜೆಗೆ ಇದಕ್ಕೆ ಮೊದಲು ಯಾರೆಲ್ಲ ಬಂದ್ರು, ಅವರ ಸಮಸ್ಯೆ ಏನು ಎಂಬುದನ್ನು ತಿಳ್ಕೊಂಡು ಅವರ ಸಮಸ್ಯೆ ಬಗೆಹರಿಯುತ್ತಾ ಇಲ್ಲೋ ಅಂತ ಎನ್ನುವ ಸಮಸ್ಯೆಯನ್ನು ನೋಡಿಕೊಂಡು ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ನಾನು ಇಲ್ಲಿ ಬಂದು ನೋಡುವಾಗ ಈ ಬರುವ ದಾರಿ ಸ್ವಲ್ಪ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಇಕ್ಕಟ್ಟಾದಂತಹ ಕ್ಷೇತ್ರ. ಬೆಳ್ತಂಗಡಿಯ ಹರೀಶ್ಪುಂಜ ಶಾಸಕರು ಒಂದು ಚಂದ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಬರುವ ದಾರಿ ಸ್ವಲ್ಪ ಇಕ್ಕಟ್ಟಾಗಿದೆ, ಅದು ಅಭಿವೃದ್ಧಿ ಆಗ್ಬೇಕಷ್ಟೇ. ಇಲ್ಲಿ ಬಂದ ತಕ್ಷಣ ಈ ಕ್ಷೇತ್ರಕ್ಕೆ ಬಂದಾಗ ಒಂದು ವಿಭಿನ್ನ ರೀತಿ. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಇಲ್ಲದಂತಹ ಮೂರ್ತಿಗಳು ಇಲ್ಲವೇ ಇಲ್ಲ.
ಈ ಕ್ಷೇತ್ರದಲ್ಲಿರುವಂತಹ ಮೂರ್ತಿ, ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗಳಿಗೆ ದೇವರು ಏನು ಎಂಬುದನ್ನು ಪುಸ್ತಕದಲ್ಲಿ ನೋಡುವ ಹಾಗೆಲ್ಲ ಇಲ್ಲಿ ಮೂರ್ತಿಗಳನ್ನ ಸಮೇತ ಅದರ ಹೆಸರನ್ನ ಸಮೇತ ಕೆತ್ತಿಟ್ಟಿದ್ದಾರೆ. ಗುಳಿಗ ಅಂದ್ರೆ ಏನು, ಕೊರಗಜ್ಜ ಅಂದ್ರೆ ಏನು, ಪಂಜುರ್ಲಿ ಅಂದ್ರೆ ಏನು, ಯಾವ ಯಾವ ದೇವರು ಯಾವ ಯಾರು ರೂಪದಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದನ್ನ ಈ ಕ್ಷೇತ್ರದಲ್ಲಿ ಸುತ್ತ ವ್ಯವಸ್ಥೆ ಮಾಡಿ ಮುಂದಿನ ಪೀಳಿಗೆಗೆ ಗೊತ್ತಾಗುವಂತ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಇದೊಂದು ಈ ಕ್ಷೇತ್ರದ ಧರ್ಮದರ್ಶಿಯ ಅಮೋಘವಾದಂತಹ ಒಂದು ಸಾಧನೆ. ಇದು ನಮ್ಮ ದಕ್ಷಿಣ ಕನ್ನಡದ ಹಿಂದೂಗಳಿಗೆ ಒಂದು ಮಾರ್ಗದರ್ಶನ. ಯಾವ ಯಾವ ದೇವಸ್ಥಾನ ಮುಂದಿನ ಪೀಳಿಗೆಗೆ ಏನೇನ ಆಗ್ಬೇಕಾ, ಅದು ಯಾವ ರೀತಿ ಇರಬೇಕು ಅಂತ ಹೇಳುವಂಥದ್ದ ಈ ಬರ್ಕಾಜೆ ರಮೇಶ್ ಪಂಡಿತ್ ನಮ್ಮ ಧರ್ಮದರ್ಶಿ ಅವರಿದ್ದಾರೆ. ಅವರು ನಮ್ಮ ಹಿಂದೂ ಧರ್ಮದ ಮುಂದಿನ ಪೀಳಿಗೆಗಳಿಗೆ ಮಾಡಿಕೊಟ್ಟಂತಹ ದೊಡ್ಡ ಒಂದು ಸಾಧನೆ. ಇಲ್ಲಿ ಕೆಲವೊಂದು ಅಭಿವೃದ್ಧಿ ಆಗ್ಬೇಕಿದೆ, ಇಲ್ಲಿ ಬಂದು ನೋಡ್ಬೇಕಿದ್ರೆ ನಿಜವಾಗಿಯೂ ಅಭಿವೃದ್ಧಿ ಆಗ್ಬೇಕಾದದ್ದು ನಮ್ಮ ಹಿಂದೂ ಧರ್ಮದ ಮುಂದಿನ ಪೀಳಿಗೆಗಳಿಗೆ. ಈಗ ಅವರು ಧರ್ಮದರ್ಶಿ ಅವರು ಹೇಳ್ತಾ ಇರ್ಬೋದು ಇಲ್ಲಿ ಒಂದು ಅಭಿವೃದ್ಧಿ ಆಗ್ಬೇಕು ಅಂತ. ಅಭಿವೃದ್ಧಿ ಆದ್ರೆ ಸಹ ಇಲ್ಲಿ ಒಂದು ಅಭಿವೃದ್ಧಿ ಆದ್ರೆ ಅನುಕೂಲ ಯಾರಿಗೆ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮದ ಮುಂದಿನ ಪೀಳಿಗೆಗಳಿಗೆ. ಯಾಕಂತ ಹೇಳಿದ್ರೆ ಇಷ್ಟೊಂದು ರೀತಿ ನಾವು ಬೇರೆ ಬೇರೆ ದೈವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಇಷ್ಟೊಂದು ಮಾಹಿತಿ ಇಲ್ಲ. ಇಲ್ಲಿ ಬಂದಾಗ ಇಲ್ಲಿ 9 ಗುಳಿಗ ಅಂತ ಹೇಳಿದ್ರೆ ಅದರ ಕಾರ್ಮಿಕ ಏನು, ಬಾಕಿ ಬೇರೆ ಬೇರೆ ದೇವರುಗಳ ಕಾರ್ಮಿಕವನ್ನ ಇಲ್ಲಿ ಬಿಡಿಸಿ ಹೇಳುವಂತಹ ಒಂದು ಕ್ರಮ ಇದೆ, ಅದು ಬೇರೆ ಜಾಗದಲ್ಲಿಲ್ಲ. ಆದ ಕಾರಣ ಈ ಒಂದು ಕಾರ್ಮಿಕದ ಬಿಡಿಸಿ ಹೇಳುವಂಥದ್ದು ಮತ್ತು ಮುಂದಿನ ಪೀಳಿಗೆಗಳಿಗೆ ತಿಳಿಸುವಂತಹ ಈ ಕ್ಷೇತ್ರ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕಾಗಿದೆ. ಅಭಿವೃದ್ಧಿ ಆಗ್ಬೇಕಿದ್ರೆ ನಮ್ಮಂಥವರು ಎಲ್ಲ ಹಿಂದೂ ಧರ್ಮದ ರಕ್ಷಣೆಗೆ ಬೇಕಾಗಿ ಈ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು. ಇಲ್ಲಿ ಮುಂದಿನ ಅಭಿವೃದ್ಧಿಯ ಕೆಲಸಗಳಿಗೆ ನಾವೆಲ್ಲ ಸಹಕರಿಸಬೇಕು ಅಂತ ನನಗೂ ಆಯಿತು. ಆದ ಕಾರಣ ನಾನು ಈ ಬಂದಂತಹ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡುವುದು ಅಂತ ಹೇಳಿದ್ರೆ ಮುಂದಿನ ಧರ್ಮದ ಪೀಳಿಗೆಗಳಿಗೆ ಬೇಕಾಗಿ ಇಲ್ಲಿ ಅಭಿವೃದ್ಧಿ ಆದ್ರೆ ಎಲ್ಲವನ್ನ ನಮ್ಮ ಮಕ್ಕಳಿಗೆ ತಿಳಿಸಲಿಕ್ಕೆ ಒಳ್ಳೆದಾಗ್ತದೆ. ನಾವೆಲ್ಲರೂ ಸೇರಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡುವಂತ ಭಕ್ತರಲ್ಲಿ ವಿನಯಪೂರ್ವಕ ವಿನಂತಿ ಹೇಳುತ್ತಾ, ಇನ್ನೊಂದು ಈ ಧರ್ಮದರ್ಶಿಯವರ ಸಾಧನೆ ನನ್ನ ಮನಸ್ಸಲ್ಲಿ ಏನುಂಟು ಅಂತ ಹೇಳಿದನ್ನ ನಾನು ಇಲ್ಲಿ ಬಂದು ನಿಂತ್ರೆ ಸಾಕು, ಅವರ ಬಾಯಿಂದ ಹೇಳ್ತಾರೆ, ನೋಡು ನೀನು ನಿನ್ನೆ ಈ ತರ ಮಾಡಿದ್ಯಾ, ನಿನ್ನ ಮುಂದಿನ ನಡೆ ಹೀಗೆ ಆಗ್ಬೇಕು ಅಂತ ನೀನು ಆಲೋಚನೆಯಲ್ಲಿ ಇದ್ದೀಯ ಅಂತ ಹೇಳುವಂಥದ್ದನ್ನ ಅವರು ಮುಲಾಜಿಲ್ಲದೆ ಹೇಳುವಂತಹ ಒಂದು ಧರ್ಮದರ್ಶಿಯವರು. ಅದು ಬಹಳ ಇಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ನಾನು ನನ್ನ ಮನೆಯ ಪಕ್ಕದವರು ಕರ್ಕೊಂಡು ಬರುವಾಗ ಅವರನ್ನ ನಿಲ್ಲಿಸಿ ಹೇಳಿದ್ರು, ನೋಡು ನೀನು ಧರ್ಮಕ್ಕೆ ಬರಲಿಲ್ಲ, ನಿನ್ನ ಮನೆಯಲ್ಲಿ ಇಂಥ ಸಮಸ್ಯೆ ಇದೆ, ನಿನ್ನ ಮನೆಯ ಸಮಸ್ಯೆಯಿಂದಾಗಿ ನೀನು ಈ ರೀತಿ ಆಗ್ತಾ ಇದೆ ಅಂತ. ಅದನ್ನ ಪೂರ್ವಭಾವಿ ಯೋಚನೆ ಮಾಡುವಾಗ ಅದು 100ಕ್ಕೆ 100 ಸತ್ಯವಾಗಿದೆ. ನೀವು ದೊಡ್ಡ ದೊಡ್ಡ ಸಮಸ್ಯೆ ಇದ್ರೆ ನಮ್ಮ ಈ ಬರ್ಕಾಜಿಗೆ ಬಂದು ನೀವು ಒಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಸ್ತದೆ ಅಂತ ಹೇಳುವಂತ ವಿಶ್ವಾಸ ನನಗೂ ಇದೆ. ನನಗೂ ಈ ಸಮಸ್ಯೆಯ ಅರಿವಾಗಿದೆ, ನನ್ನ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ನೀಡಬೇಕು ಮತ್ತು ಸ್ವಲ್ಪ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರ ಬರ್ಕಾಜೆ, ರಿಜಿಸ್ಟರ್ ವೇಣೂರು. ನಾವು ಈ ಒಂದು ಕ್ಷೇತ್ರಕ್ಕೆ ಸುಮಾರು 3 ವರ್ಷಗಳಿಂದ ಬರ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಬಂದ ನಂತರ ನಮಗೆ ತುಂಬ ಒಂದು ಪ್ರಯೋಜನ ಆಗಿದೆ. ಪ್ರಯೋಜನ ಅಂತ ಹೇಳಿದರೆ ನಾವು ಒಂದು ಸಮಯದಲ್ಲಿ ತುಂಬ ಕಷ್ಟದಲ್ಲಿದ್ದೆವು. ಅಂತೇಳಿದರೆ ನಮ್ಮ ತಂದೆಯ ಮನೆಯಲ್ಲಿ ಒಂದು ಗುಳಿಗ ಹಾಗೂ ಕೊರಗಜ್ಜನ ಸ್ಥಾಪನೆ ಆಯಿತು. ಆ ಸ್ಥಾಪನೆಯ ಪೂಜೆ ಸಹ ಆಯಿತು. ಪೂಜೆಯಾಗಿ ಸಂಜೆ ಹೊತ್ತಿಗೆ ಇನ್ನೇನು ನಾವು ಗುಳಿಗ ದೈವಕ್ಕೆ ಹಗಲು ಸೇವೆಯನ್ನು ಸಲ್ಲಿಸಬೇಕು ಎನ್ನುವಂಥ ಒಂದು ಸಂದರ್ಭದಲ್ಲಿ ಇನ್ನೇನು ಹಗಲು ಸೇವೆಗೆ ಎಲ್ಲ ಅಡಿಗೆ ಎಲ್ಲ ರೆಡಿಯಾಗಿ ಇನ್ನೇನು ಬಡಿಸ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಅಪ್ಪ ಬಡಿಸ್ತಾ ಇರುವಂಥ ಅದೇ ಸ್ಥಳದಲ್ಲಿ ಬಡಿಸ್ತಾ ಇರುವಾಗಲೇ ಮರಣ ಹೊಂದಿದ್ರು. ಆ ಮರಣವನ್ನು ನಾವು ಒಂದು ಸಹಿಸಲಿಕ್ಕೆ ಆ ಸಂದರ್ಭದಲ್ಲಿ ಬಹಳ ಕಷ್ಟ ಆಗಿತ್ತು. ಇಂಥ ಒಂದು ಕಾರ್ಯಕ್ರಮ ಆಗುವಾಗ ನಮ್ಮ ಅಪ್ಪ ತೀರಿಕೊಂಡ್ರು, ಇನ್ನೇನು ಮಾಡೋದು, ಇನ್ನು ಯಾವ ರೀತಿ ನಾವು ನಡ್ಕೊಂಡು ಹೋಗೋದು, ಇನ್ನು ಯಾವ ರೀತಿ ದೈವಗಳ ಸೇವೆಯನ್ನು ನಾವು ಮಾಡ್ತಾ ಹೋಗುವುದು ಎನ್ನುವಂಥದ್ದು ನಮ್ಮ ಸಂಸಾರದಲ್ಲಿ ತುಂಬ ಒಂಥರ ಬೇಸರ.
ಬೇಸರದ ಸಂಗತಿ ಅಂತ ಹೇಳಿದರೆ ಅದನ್ನು ನಾವು ಆ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಂಡು ಇಲ್ಲಿ ಬಂದೆವು ಎನ್ನುವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಿವಸಗಳು ಹೋದ ಹಾಗೆ 16ನೇ ದಿವಸ ಆಯಿತು. ನಾವು ತುಂಬ ಕಡೆ ಅಂತ ಹೇಳಿದರೆ ಈ ಥರ ಒಂದು ಸಮಸ್ಯೆ ಆಗಿದೆ, ಇದಕ್ಕೆ ಪರಿಹಾರವನ್ನು ಹುಡುಕಿಕೊಂಡು ತುಂಬ ಜಾಗದಲ್ಲಿ ಹೋಗಿ ಪ್ರಶ್ನೆಗಳನ್ನು ಕೇಳಿದೆವು. ಆದರೆ ಎಲ್ಲಿಯೂ ನಮಗೆ ಒಂದು ಸರಿಯಾದಂಥ ಒಂದು ತೀರ್ಮಾನ, ಸರಿಯಾದಂಥ ಒಂದು ವ್ಯವಸ್ಥೆ ಆಗಲಿಲ್ಲ. ಎಲ್ಲರೂ ಹೋದಲ್ಲಿಯೂ ನೀವು ಆ ಥರ ಮಾಡಿ ಈ ಥರ ಮಾಡಿ ಎನ್ನುವಂಥ ಒಂದು ಭರವಸೆಯನ್ನು ನೀಡುವವರ ಹೊರತು ಸರಿಯಾದ ನಿರ್ಧಾರಿತಯುತವಾದಂತಹ ಮಾಹಿತಿಯನ್ನು ಯಾರು ಸಹ ನೀಡ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ದೂರದ ಒಬ್ಬರು ಅರ್ವದಲ್ಲಿರುವವರು ಒಬ್ಬರು ಪರಿಚಯ ಮಾಡಿ ಇಂಥ ಒಂದು ಕ್ಷೇತ್ರಕ್ಕೆ ಬನ್ನಿ, ದುರ್ಗಾಪರಮೇಶ್ವರಿ ನವಗುಳಿಗ ಕ್ಷೇತ್ರ ಬರ್ಕಾಜಿಗೆ ಬನ್ನಿ, ಅಲ್ಲಿ ನಿಮ್ಮ ಒಂದು ಸಮಸ್ಯೆ ಪರಿಹಾರ ಆಗ್ಬೋದು ಎನ್ನುವಂಥ ಒಂದು ದೃಷ್ಟಿಯಲ್ಲಿ ನಮ್ಮನ್ನು ಕರೆದುಕೊಂಡು ಬಂದು ನಮ್ಮಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಕ್ಷೇತ್ರದ ಧರ್ಮದರ್ಶಿಗಳಿಂದ ಮಾರ್ಗದರ್ಶನ ಸಿಕ್ಕಿದೆ, ಪರಿಹಾರ ಆಗಿದೆ. ಹಾಗೆ ನಾವು ಒಂದು ಸುಖ ಸಂಸಾರದಲ್ಲಿ ಅಂತ ಹೇಳಿದರೆ ನಮ್ಮ ಕುಟುಂಬ ಸುಖ ಸಂಸಾರದಲ್ಲಿ ನಡೀಲಿಕ್ಕೆ ಸಾಧ್ಯ ಆಯಿತು. ಅದರ ನಂತರ ನಾವು ಅಂದರೆ ಅದೇ ಕೊರಗಜ್ಜ, ಗುಳಿಗ, ಹಾಗೆ ಕಲ್ಲುರ್ತಿ, ಮಂತ್ರದೇವತೆ, ಮಯ್ಯುಂತಿ ಈ ದೈವಗಳಿಗೆ ಈ ಧರ್ಮದರ್ಶಿಯರ ಮಾರ್ಗದರ್ಶನದ ಮೂಲಕ ನಾವು ಪ್ರತಿಷ್ಠಾಪನೆಯನ್ನು ಮಾಡಿ ಹಾಗೆ ಆ ದೈವಗಳಿಗೆ ನೇಮೋತ್ಸವವನ್ನು ಕೂಡ ನಾವು ಇದೇ ಈ ಒಂದು ಮೇ 28ಕ್ಕೆ 2024ರಲ್ಲಿ ನಾವು ನಡೆಸಿದ್ದೇವೆ. ಇದು ಎಲ್ಲ ಎಷ್ಟು ಸಮಯದ ಒಳಗೆ ಆಗಿದೆ ಅಂತ ಹೇಳಿದರೆ, ನಮ್ಮ ಅಪ್ಪ ಫೆಬ್ರವರಿ 27ಕ್ಕೆ 2024ಕ್ಕೆ ಮರಣ ಹೊಂದಿದ್ರು. ಆ ಒಂದು ತಿಂಗಳ ಅಂತರದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ನೆರವೇರಿಸಲಿಕ್ಕೆ ನಮ್ಮ ಈ ಒಂದು ನಾವು ಏನು ಬರ್ತಾ ಇರುವಂತಹ ಈ ಒಂದು ದುರ್ಗಾಪರಮೇಶ್ವರಿ ನವಗುಳಿಗ ಕ್ಷೇತ್ರ ಬರ್ಕಾಜೆ ಇಲ್ಲಿಯ ಧರ್ಮದರ್ಶಿಗಳು ಹಾಗೆ ಆ ಸ್ವಾಮಿ ತಾಯಿಯಾಗಿರುವಂತಹ ದುರ್ಗಾಪರಮೇಶ್ವರಿ ಹಾಗೂ ನವಗುಳಿಗ ಸತ್ಯದವರು ನಮಗೆ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಕಾರವನ್ನು, ಸ್ಫೂರ್ತಿಯನ್ನು, ಧೈರ್ಯವನ್ನು ನೀಡಿದ್ದಾರೆ. ಅದು ಆ ಒಂದು ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ, ನಮ್ಮಲ್ಲಿ ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆ ತುಂಬ ಕಾಡಿತ್ತು. ನಾಳೆ ನೇಮೋತ್ಸವ ಆಗಲಿಕ್ಕಿದೆ, ಇವತ್ತಿನವರೆಗೂ ನಮಗೆ ಹಣದ ಹೊಂದಾಣಿಕೆ ಆಗಲಿಲ್ಲ. ಆಗ ನಾವು ಬೇಡಿರುವುದು ಒಂದೇ, ಸ್ವಾಮಿ ತಾಯಿ ನೀವು ನನಗೆ ಧೈರ್ಯವನ್ನು ಕೊಟ್ಟರೆ ನಾವು ಖಂಡಿತವಾಗಿ ಈ ಒಂದು ನೇಮೋತ್ಸವವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿರುವಂಥ ನಮ್ಮ ಧರ್ಮದರ್ಶಿಗಳು ನಮಗೆ ಪೂರ್ತಿ ಸಹಕಾರ ನೀಡಿದರು. ಏನಂತ ಹೇಳಿದರೆ, ನಿಮ್ಮಿಂದ ಸಾಧ್ಯ ಆಗ್ತದೆ, ಮಾಡಿಕೊಂಡು ಹೋಗಿ, ಆಗ್ತದೆ ಎನ್ನುವಂಥ ಒಂದು ಧೈರ್ಯ, ಭರವಸೆಯಿಂದ ನಾವು ಆ ಒಂದು ಕೆಲಸ ಕಾರ್ಯಗಳನ್ನು, ನೇಮೋತ್ಸವದ ಕೆಲಸ ಕಾರ್ಯಗಳನ್ನು ನೆರವೇರಿಸಿದ್ದೇವೆ. ಅದು ಜೂನ್ 2024ಕ್ಕೆ. ಅಲ್ಲಿಂದ ಬಂದು ಮುಂದೆ ಏನಂತ ಹೇಳಿದರೆ, ನಮ್ಮಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ನಮಗೆ ಒಂದು ಸಣ್ಣದಾದಂಥ ಒಂದು ಜಾಗ ಬೇಕು, ಒಂದು ಸ್ವಲ್ಪ ಒಂದು ಪೇಟೆಯ ಕಡೆಗೆ ಸ್ವಲ್ಪ ಜಾಗ ಬೇಕು ಎನ್ನುವಾಗ ನಾವು ಇಲ್ಲಿ ಬಂದು ಧರ್ಮದರ್ಶಿಯವರಲ್ಲಿ ಕೇಳಿಕೊಂಡೆವು, ನಮಗೆ ಒಂದು ಜಾಗದ ವ್ಯವಸ್ಥೆ ಏನಾದರೂ ನಮ್ಮ ಜೀವನದಲ್ಲಿ ತೆಗಿಲಿಕ್ಕೆ ಸಾಧ್ಯ ಇದೆಯಾ, ನಾವು ಅದನ್ನು ಖರೀದಿಸಲಿಕ್ಕೆ ಸಾಧ್ಯವಾ ಎನ್ನುವುದನ್ನು ಕೇಳಿದಾಗ ಧರ್ಮದರ್ಶಿಗಳು ಖಂಡಿತವಾಗಿ ಸಾಧ್ಯ ಇದೆ, ನೀವು ತಾಯಿಯಲ್ಲಿ ನಂಬಿಕೆ ಇಡಿ, ನವಗುಳಿಗ ಸತ್ಯಗಳಲ್ಲಿ ನಂಬಿಕೆ ಇಡಿ, ಖಂಡಿತವಾಗಿ ನಿಮ್ಮ ಈ ಒಂದು ಜಾಗ ಖರೀದಿಸುವಂಥ ವ್ಯವಸ್ಥೆ ಖಂಡಿತ ಆಗ್ತದೆ, ನನ್ನ ಸಂಪೂರ್ಣವಾದಂಥ ಸಹಕಾರವನ್ನು ನಾನು ನೀಡ್ತೇನೆ ಎನ್ನುವಂಥ ಭರವಸೆಯನ್ನು ನೀಡಿರುವ ಪ್ರಕಾರ, ನಿಜವಾಗಿ ಹೇಳುವುದಾದರೆ ನಾವೊಂದು ಜಾಗ ತಗೊಳ್ಳಿಕ್ಕೆ ನಮ್ಮಲ್ಲಿ ₹1 ಹಣ ಇರಲಿಲ್ಲ. ಯಾಕೆಂತ ಹೇಳಿದರೆ, ನಾನೊಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವವಳು. ಆದರೂ ನನಗೆ ಆ ಒಂದು ಸಂದರ್ಭದಲ್ಲಿ ಅಡ್ವಾನ್ಸ್ ಆಗಿ ಅವರಿಗೇನು ಜಾಗ ಕೊಡುವವರಿಗೆ ಅಡ್ವಾನ್ಸ್ ಆಗಿ ಹಣ ಕೊಡಲಿಕ್ಕೆ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ₹1,000 ಅಡ್ವಾನ್ಸನ್ನು ಕೊಟ್ಟು ಅವರಿಗೆ ಇಷ್ಟು 6 ತಿಂಗಳ ಒಳಗೆ ನಮಗೆ ಜಾಗ ನಮ್ಮ ಹೆಸರಿಗೆ ನಾವು ಮಾಡಿಕೊಳ್ತೇವೆ,
ಅಂತ ಹೇಳಿದಾಗ ಯಾರೂ ಏನೋ ಅದು ಇಲ್ಲಿ ಆ ದೇವಿಯ ಸತ್ಯ ಇರ್ಬೋದು, 6 ತಿಂಗಳವರೆಗೆ ಯಾರೂ ಒಪ್ಪಿಕೊಳ್ಳೋದಿಲ್ಲ. 1,000 ಕೊಟ್ಟು ಅಡ್ವಾನ್ಸ್ ಕೊಟ್ಟು ಯಾರು ಒಪ್ಕೊಳ್ತಾರೆ? ಯಾರೂ ಒಪ್ಕೊಳ್ಳೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ದೇವರ ಸಹಕಾರ ತುಂಬ ಇತ್ತು. ಅವರಲ್ಲಿ ಸಹ ಏನು ಜಾಗ ಕೊಡುವವರು ಏನಿದ್ರು ಅವರಿಗೂ ಸಹ ಒಂದು ಧೈರ್ಯವನ್ನು ಹೇಳಿ 6 ತಿಂಗಳ ಒಳಗೆ ನಾವು ಈ ಒಂದು ಜಾಗವನ್ನು ಖರೀದಿ ಮಾಡಿ ನಮ್ಮ ಹೆಸರಿಗೆ ಅದನ್ನು ರಿಜಿಸ್ಟರ್ ಮಾಡಿ ಇನ್ನೇನು ಈ ಒಂದು 29/6/2025 ಅದರ ಒಂದು ಆ ಮನೆಯಲ್ಲಿ ಒಂದು ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ತಾಯಿಯ ಆಶೀರ್ವಾದದಲ್ಲಿ ನಾವು ನಡೆಸಲಿಕ್ಕಿದ್ದೇವೆ. ಅದಕ್ಕೆ ಪೂರ್ಣವಾದಂತಹ ಸಹಕಾರವನ್ನು ನಾವು ಆ ದೇವಿಯಲ್ಲಿ ಆ ಸತ್ಯಗಳಲ್ಲಿ ನಾವು ಬೇಡಿಕೊಳ್ಳುತ್ತಾ ನಮ್ಮ ಈ ಒಂದು ಕಷ್ಟ ನಿಜವಾಗಿಯೂ ನಾವು ಪರಿಹಾರವಾಗಿದೆ. ನಾವು ಸಂಸಾರದಲ್ಲಿ ತುಂಬ ಸುಖಿಗಳು ಅಂತ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೇವೆ. ಇದಕ್ಕೆಲ್ಲ ಈ ದೇವಿಯ ಆಶೀರ್ವಾದ ಹಾಗೆ ಧರ್ಮದರ್ಶಿಗಳ ಪೂರ್ಣ ಸಹಕಾರ ನಮಗೆ ಯಾವತ್ತೂ ಸಹ ಇದೆ, ಇನ್ನು ಮುಂದೆಯೂ ಸಹ ನಮಗೆ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ಲಲಿತಾ. ನಾನು ಶಿರಾಡಿ ಗ್ರಾಮ, ಕಡಬ ತಾಲೂಕು, ದಕ್ಷಿಣ ಕನ್ನಡ ಇಲ್ಲಿಂದ ಬಂದಿದ್ದೇನೆ. ನಾನು ಅಶೋಕ್ ಪಾಣವರುಂದು ನಿಟ್ಟೆಡೆ ಗ್ರಾಮದೇ ಒಂದು ಈ ಕ್ಷೇತ್ರ ಬರ್ಕಜ ಕ್ಷೇತ್ರ ಇಪ್ಪುನು ನಿಟ್ಟೆಡೆ ಗ್ರಾಮಡು ಮುಲ್ತ ಕ್ಷೇತ್ರದ ದುರ್ಗಾ ಪರಮೇಶ್ವರಿ ದೇವರಿಗೆ ಪ್ರಪ್ರಥಮವಾದ ವಂದನೆಯನ್ನು ಸಲ್ಲಿಸೊಂದು ಈ ಜಾಗ ಪಂಡ ಇನಿಕೋಡೆದ ಜಾಗತ್ತೊಂದು ಭಾರಿ ಪುರಾತನದ ಜಾಗ. ಮುಲ್ಪ ದೇವಿ ಪನ್ಪನ ಒಂಜಿ ಸೃಷ್ಟಿ ಉದ್ಭವತಿನಿ ಪಂಡ ಉದ್ಭವತಿನ ಉಂದತ್ತು ಒರಿಯನ ಶರೀರೋಗ ಉಂದಾದ ಆತಿನಿ ಪಂಡ ನಮ್ಮ ಬರ್ಕಜ ರಮೇಶರ್ನ ಒಪ್ಪನ ಕಾಲೋರ್ದಿಂಚಿ ನಡತೋನ್ ಬತ್ತಿನ ಅಂಚಿನ ಕ್ಷೇತ್ರ. ಮೂಲು ಅಪಘಾತದ ಪಂಡ ಒಂಜಿ ಬಡಪತದ ಸಮಯಡು ಅರೆಗೆ ಸಾಧ್ಯವಾಯಿನಂಚಿನ ಒಂಜಿ ಕ್ರಮ ಪ್ರಕಾರವಾದ ಸಂಕ್ರಾಂತಿ ಆಪುನಂಚಿನ ಸೇವೆಯನ್ನು ಪೂರ ದೇವಿಗೆ ನಡಪಾವನ್ನು ಬರೊಂದಿತ್ತೇರು. ಕಾಲಾನುಕ್ರಮೇಣ ದೇವರ ಕೊಂಚ ಆಯುಷ ಮುಟ್ಟಾರ ಇತ್ತೇರು. 5 ಒಕ್ಕ ಆರ ಮರಣದ ನಂತರ ರಮೇಶರು ಐತೊಂಜಿ ಮುಂದಾಳತ್ವವನ್ನು ವಹಿಸೊಂದು ಈ ಕ್ಷೇತ್ರವನ್ನು ಸ್ಥಾಪನೆ ಮಾಡ್ತಿದ್ದೇರು. ಒಂದು ಪ್ರಾಚೀನವಾಗಿ ನಾವು ಇಲ್ಲಿ ಮೂಲೊಂಜಿ ಶಕ್ತಿ ಉಂಡು ಪಂಡದು ಇತ್ತೆ ನಿಖಿಲನ ಎದುರುಡೆ 2-3 ಜನ ಪಂತೇರು ಪನ್ನರೆ ಪೊಂಡ ಬಯ್ಯಮುಟ ಪನ್ಪುನಂಚಿನ ಒಂಜಿ ಮೂಲು ಆತಿನಂಚಿನ ಕೆಲವು ಕಾರ್ಯಗಳೇನು ಕೆಲವು ವಿಚಾರಗಳೇನು ಸುಮಾರು ಜನ ಅನುಭವಿಸದೇರು. ಯಾನು ಒಂಜಿ ಕ್ಷೇತ್ರದ ಭಕ್ತಿ ಅಂಚದೆ ಯಾನು ಏಪಲ ಬರ್ಪೆ ಎನ್ನ ಕ್ಷೇತ್ರ ಎನ್ನ ಇಂಚಿನ ಕಾರ್ಯಕ್ರಮ ಉಂಡ ಅವೇನು ನಮ್ಮ ಮಲ್ತೊಂದು ಪೋಪ ಅಂಡ ಪರವರ್ದು ಘಟ್ಟದ ಮಿತ್ತಿರ್ದು ಸಮುದ್ರದ ಬರಿಮುಟ್ಟ ಮಾತೆಲ್ಲ ಈ ದೇವಸ್ಥಾನ ಬತ್ತದು ಆಯ್ತ ಆ ದೇವಸ್ಥಾನದ ಒಂಜಿ ಕಾರಣಿಕದ ಪ್ರತಿಫಲವನ್ನು ಪಡೆತೇರು. ಅವೇ ರೀತಿ ಅಗಲು ಈ ಕ್ಷೇತ್ರದ ಭಕ್ತರಾದ ಉಳ್ಳೇರು. ರಮೇಶರನ ಒಂದು ವಿಶೇಷತೆಯಾದ ಬಣ್ಣಂಡ ಈ ಜಾಗೆಡೆ ಒಂಜಿ ದೈವ ದೇವಸ್ಥಾನವನ್ನು ಮಲ್ಪಡುಂದಾಂಡ ಅದಕ್ಕೆ ಭಾರಿ ಕಾಸುಪುರ ಬೋಡಾಪುಂಡು ಅಂಜಿನಲ್ಪ ದಾದಾನಲ್ಪೇರು ಬಣ್ಣಂಡ ಏರನ ಮನುಷ್ಯರ ಕೇಂದ್ರವಂತ ಕಡಿಮೆ ದೇವರೆಡ ಪಾತ್ರ ನಚ್ಚಿನ ಒಂದು ವ್ಯಕ್ತಿತ್ವ ಮೆರಡ ದಯಬಂಡ ಈ ಯಾನೊಂಜಿ ಬೇರೆ ಜಪ್ಪುವೆ ಅವ ಈ ಮಲ್ಪಾದ ಕೊರಲ ಆ ಪನ್ಪುನೊಂಜಿ ಪ್ರಾರ್ಥನೆಡು ಇರಿಮುಟ್ಟ ಈತು ನಡತಿನ ಕೆಲಸಲು ಪೂರ ಅವೇ ಒಂಜಿ ಭಕ್ತಿ ನಡತದು ಬತ್ತದುಂಡು ನನಲ ಅವೇನು ನಡಪಾದ ಕೊರ್ಪೇರು ಪನ್ಪುನ ವಿಶ್ವಾಸ ಅರೇಗಿ ಅವೇ ವಿಶ್ವಾಸ ಬತ್ತಿನ ಭಕ್ತಲೆಗಳುಂಡು ಇತ್ತವರ್ತಿ ಪಂಡೇರಿ ಎಂಕಲ್ ನಂಜಿ ಕೆಲವು ಕಷ್ಟಲೇನು ಪೂರ ಪರಿಹಾರ ಮಲ್ತು ಕೊಡ್ತೇರು ದೇವರು ಕೊಡ್ತೇರು ಎಂದು ದಾದ ಪಂಡ ಮನುಷ್ಯಗೆ ದೇವರಿನ ಮಿತ್ತು ವಿಶ್ವಾಸ ಬೋಡು ಅವು ಮುಖ್ಯ. ನಮ್ಮ ಏಪಲ ನಮ್ಮ ದೇವರಿನ ಮಿತ್ತು ವಿಶ್ವಾಸ ದಿಯನ ಅವು ಕಾರ್ಯ ನಮ್ಮನ್ನ ಏಪಲ ನಡಪುಂಡು ಅಂಚ ರಮೇಶರು ಈ ಜಾಗಡು ಈತು ಮಾತ ಕೆಲಸ ಮಲ್ತೊಂದು ಬಂದಾಗ ಪಜಿ ಪಾತೆರೋಗಕ್ಕೇನು ಒಂಜಿ ಮಲ್ಪರೆ ಉಂಡು ಒಂದೊಂಜಿ ಮಲ್ಪರೆ ಉಂಡು ಒಂದು ಪಂಡಂಡಲ ಆಯ್ತ ಜವಾಬ್ದಾರಿ ಪೂರ್ತಿ ಜವಾಬ್ದಾರಿ ಸಾಲನ ಮೂಲನ ಎಂಚಲ ಆವಡು ಎನ್ನ ಕ್ಷೇತ್ರ ಪಂಡ ಕ್ಷೇತ್ರ ಆವಡಿ ಪನ್ಪುನಂಜಿ ಹಠವಾದಿ ಆ ಹಠತ್ತ ಮಹಿಮೆನೇ ಇನಿ ಬರ್ಕಜದ ದೇವಸ್ಥಾನ. 5 ದಾಲ ಹೆಚ್ಚಿ ಕಡಿಮೆ ಪಾತೆರೆ ಹೆಜ್ಜಿ ಯಾನ್ ಕೊರ್ಪೇನ ಅಶೋಕೆ ಕೊರ್ಪೇನ ಅದು ಬೊಕ್ಕರಿ ಕೊರ್ಪೇನ ಅಂದು ತೂತಿನ ರತ್ತು ಎನ್ನ ಒಂಜಿ ಭಕ್ತಿ ಉಂಡು ಏಕೆ ದೇವರು ಸಹಕಾರ ಮಲ್ಪುಯರು ಆ ಪ್ರಕಾರ ಯಾನು ಎನ್ನ ಒಂಜಿ ಅಮ್ಮನ ಆಶೀರ್ವಾದಡು ಎನ್ನ ಪಪ್ಪನ ಆಶೀರ್ವಾದಡು
ಯಾನು ಈ ಕೆಲಸಲೇನು ಪೂರ ಮಲ್ಪುವೆ ಐಕ್ ಪೂರ ಶ್ರೀದೇವಿಲ ಅಂಚೆನೆ ಈ ಕ್ಷೇತ್ರದ ಮಾತ ಪರಿವಾರ ದೈವರ್ನಕ್ಕೆಲ್ಲ ಎಂಕ ಅನುಗ್ರಹ ಮಲ್ಪೇರ ಬನ್ಪುನ ದೃಢ ವಿಶ್ವಾಸ ಆತ್ಮವಿಶ್ವಾಸ ಅವು ಅರಡಿತ್ತಿನೇಟ ಹತ್ರ ಈ ಕೆಲಸ ಸಂಪೂರ್ಣ ಬಾರಿ ಕ್ಲೀನ್ ಆದ ಈತ್ನೇಟ ನಡತದುಂಡು ನನ್ನೆಲ್ಲ ನಡಪುಂಡು ಮುಲ್ದಾದ ಪಣ್ಣಂಡ ಆರು ಒಂಜಿ ಪಾತ್ರೆ ಪಣ್ಣಂಡ ಅವು ಬಾರಿ ಒಂಜಿ ಮಹತ್ವವಾದ ಇಪ್ಪುಂಡು ದೇವರನೆದುರು ಒಂಜಿ ಪ್ರಸಾದ ದೆರ್ತದು ಕೊರಿಯರ್ನಾಂಡ ಐಕ್ ಒಂಜಿ ಪರಿಮಾಣ ಇಪ್ಪುಂಡು ಏಪಲ ಒಂಜಿ ಕ್ಷೇತ್ರದ ಮಹತ್ವ ಮಂಡ ಅವು ನಮ್ಮಂಜಿ ಅವಳು ದೆಪ್ಪನ್ ಪೋಪನಂಚಿನ ಪ್ರಸಾದ ಅವು ಮಹತ್ವ ಏತು ಉಂಡ ಆತ ನಮ್ಮನ ಜೀವನದ ಕಷ್ಟಲು ಪೂರ ಪರಿಹಾರ ಆಪುಂಡು ಅಂಚ ಅದು ರಮೇಶರ ದೆರ್ತು ಕೊರ್ನ ಒಂಜಿ ಪ್ರಸಾದ ಇನಿ ಮುಟ್ಟ ಅವು ಪೊಟ್ಟಾತಿ ನಾವು ಇಜ್ಜಿ ಅವು ಪೂರ ನೆರವೇರಿಸದ ಆ ದೇವರು ಕೊಡ್ತೀರು ಅವೇ ವಿಶ್ವಾಸ ಜನಕ್ಕಳಿಗೆ ಮಾತೆರೆಗಳು ಉಂಡು ಆ ವಿಶ್ವಾಸ ದಿವೊಂದು ಮೂಲು ಸಾವಿರ ಕಟ್ಲೇಡು ಭಕ್ತರು ಉಳ್ಳೇರು ಪರಾವೂರ್ದಕ್ಕಳು ಉಳ್ಳೇರು ಬೊಂಬಾಯಿ ಪಂಡತೆ ಸುರುಗೆ ಪಲ್ನಕನೆ ಘಟ್ಟದ ಬರಿರ್ದು ಸಮುದ್ರದ ಬರಿಮುಟ್ಟಲ ಇಲ್ಲಿ ಮುಲ್ಪದ ಭಕ್ತರ್ನಕ್ಕಳು ಉಳ್ಳೇರು ಅಗಳಿಗೆ ನನಲ ಎಡ್ಡಾಡು ಈ ಜಾಗ ಇತ್ತ ಒಂಜಿ ಪಲ್ಲಕ್ಕಿ ಬೊಕ್ಕ ರಥ ಪೂರ ಮಲ್ಪೋಡು ಒಂದು ಪಿದಾಡ್ದೇರು ಇತ್ತೆಲ್ಲ ಒಂಜಿ ಸಭಾ ಕಾರ್ಯಕ್ರಮ ಪನ್ನಾಗ ಒಂಜಿ ಎಲ್ಲ ಪಾತ್ರೆ ಪಂಡೇರಾರು ಅವು ಎನ್ನ ಒಂಜಿ ಹಠ ಯಾನು ಮಲ್ಪುನು ಪಂಡ ಮಲ್ಪುವೇನೆ ಐಕ್ ನಿಖಿಲ್ನ ಸಹಕಾರದಾದ ಅದಕ್ಕೆ ಏನಾರ ಪಂಡದು ಯಾನು ಮೀಟಿಂಗ್ಲೇ ಇದ್ದೀನಿ ವಿಷಯ ಈತೆ ನಮಕೇತು ಸಹಕಾರ ಮಲ್ಪುಲ ತೀರಂಡ ಆತು ಸಹಕಾರ ಮಲ್ಪಲೆ ಐಕ್ ದೇವೇರು ಬುರ್ದುಬಾಡು ಜೇರು ಅಂಡ ಯಾನು ಮಲ್ಪುನ ಮಲ್ಪುವೆ ಪನ್ಪುನ ಒಂಜಿ ಭರವಸೆ ಆರ್ಲ ಆರ್ನ ದೇವೇರು ಆರ್ನ ಒಂಜಿ ಆತ್ಮಲ ಪನ್ಪುನೇರ್ದ ಹತ್ರ ಆ ದೇವರಡ ಆ ಪ್ರಾರ್ಥನೆಯಡು ವಿಶ್ವಾಸದೀನಿಯಡ್ದ ಹತ್ರ ಇನಿ ಮುಟ್ಟ ಈ ಕೆಲಸಗಳು ಪೂರ ನಡತುಂಡು ಅವೇ ರೀತಿ ನನಲ ಅವು ಎಡ್ಡೆ ರೀತಿ ನಡಪುನು ಪನ್ಪುನ ಒಂಜಿ ವಿಶ್ವಾಸ ಅರಡಿ ಉಂಡು ಐಕ್ ನಮ್ಮ ಮಾತೆರ್ಲ ಸಹಕಾರ ಮಲ್ಪುಗ ದೇವರನ ಅನುಗ್ರಹ ಇಪ್ಪಡು ಪಂಡದು ಮಾತೆರ್ಲ ಭಕ್ತರು ನನ್ನ ಆತು ಬತ್ತದ ಆರು ಮಲ್ಪುನಂಚಿನ ಕಾರ್ಯಕ್ರಮಗಳಿಗೆ ಮಾತೆರ್ಲ ಸಹಕಾರ ಮಲ್ಪುಗ ನಮ್ಮಲ ಸೇರೋನ್ಗ ಆರ್ನೊಟ್ಟುಗು ಪಂಡದು ನಮ್ಮ ಹಳ್ಳಿದ ಒಂಜಿ ದೇವಸ್ಥಾನ ಎಡ್ಡೆ ರೀತಿ ನಡಪಾಡು ಪಂಡದು ಆ ದುರ್ಗಾ ಪರಮೇಶ್ವರರ ಪ್ರಾರ್ಥನೆ ಮಲ್ತೊಂದು ಎನ್ನರಾಡು ಪಾತ್ರವನ್ನು ಮುಗಿತು. ಓಂ ಶ್ರೀ ಮಾಲಿಂಗೇಶ್ವರ, ಓಂ ಶ್ರೀ ಬರ್ಕಜೆ ದುರ್ಗಾ ಪರಮೇಶ್ವರಮ್ಮ. ನಾನು ಇಲ್ಲಿ ಬಂದು ಸಾಧಾರಣ ಬ್ರಹ್ಮಕಲಶದ ಉತ್ಸವದಲ್ಲಿ ನಾನು ಇಲ್ಲಿ ಒಬ್ಬರು ಪ್ರಶ್ನೆ ಕೇಳಲಿಕ್ಕೆ ಅಂತ ಬಂದಿದ್ದರು. ಆವಾಗ ನಾನು ಬಂದಿದ್ದೆ. ರಿಕ್ಷಾದಲ್ಲಿ ನಾನು ರಿಕ್ಷಾವನ್ನು ಓಡಿಸ್ತಿದ್ರು ಆಟೋ ಚಾಲಕ. ಅಲ್ಲಿ ಬಂದು ಒಬ್ಬರು ಹೇಳಿದರು ಇಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕಂಟು ಗಣೇಶನ ಒಂದು ಅಲ್ಲಿ ಬಿಡಿ ಅಂತ. ಆವಾಗ ನಾನು ಇಲ್ಲಿ ಬಂದಿದ್ದೆ. ಆವಾಗ ದೇವಸ್ಥಾನ ಹಾಗೆ ಇರಲಿಲ್ಲ, ಸಣ್ಣ ಒಂದು ಗುಡಿ ಇತ್ತು. ಆಗ ನಾನು ಬಂದು ಇಲ್ಲಿ ಕೂತಿದ್ದೆ. ಕೂತುವಾಗ ಹೇಳಿದರು ಅವರು, ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳಿ ಆಗ ಹೋಗುವಾಗ ನನಗೆ ಹೇಳಿದರು, ಇಲ್ಲಿ ಗಣೇಶನ್ನ ಇಲ್ಲಿ ಬ್ರಹ್ಮ ಕಲಶ ಉಂಟು, ಇಲ್ಲಿ ಯಾರು ಬರ್ತೇ ಇಲ್ಲ, ಆದರೆ ನೀವೆಲ್ಲ ಬರಬೇಕು ಅಂತ ಹೇಳಿದರು. ಆಯಿತು, ದೇವರಿಗೆ ಕೈ ಮುಗಿದೆ, ಬರ್ತೇನೆ ಅಂತ ಹೇಳಿದೆ. ಬಂದೆ ನಾನು. ಬಂದು ಮತ್ತು ಅವ್ರು ಹೇಳ್ತಾಯಿದ್ರು, ಮೀಟಿಂಗ್ಗೆ ಎಲ್ಲ ಕರಿತಾಯಿದ್ರು. ಆವಾಗ ನಾನು ಬರ್ತಿದ್ದೆ. ಬಂದು ಏನು ಹೇಳಿದ್ರು ನಾನು ಇಲ್ಲಿ ಬಂದು ದೇವರಿಗೆ ಎಂತ ಬೇಕು ಸಾಮಾನೆಲ್ಲ ತರ್ತಾಯಿದ್ದೆ ಇಲ್ಲಿ. ಅಂದರೆ ಇಷ್ಟು ತನಕ ನಾನು ಒಳ್ಳೇದು ಮಾಡಿದ್ದಾರೆ, ನನಗೆ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಕಲ್ತವನು ಅಲ್ಲ, ಅದೇ ದೇವರ ಅನುಗ್ರಹದಿಂದ ಕೆಲಸನೂ ಸಿಕ್ಕಿದೆ. ಇದೆಲ್ಲ ನೆನೆಸ್ತಾ ಇದ್ದೇನೆ ನಾನು. ಅಮ್ಮನ ಕಾರಣಕ್ಕೆ ಎಂಥದ್ದೇನು ನೆನೆಸ್ತಾ ಇದ್ದೇನೆ. ಒಳ್ಳೆಯದಾಗಿದೆ ನನಗೆ. ಮತ್ತು ಸ್ವಾಮಿಗಳು ಒಮ್ಮೊಮ್ಮೆ ಬೈತಾರೆ. ಅವರು ಬೈಯಬೇಕಂತ ಬೈಯೋದಲ್ಲ, ಅವರು ದೇವರ ಪವರ್ನಿಂದ ಅವರು ಬೈಯೋದು. ಒಳ್ಳೆಯ ರೀತಿಗೆ ಆದರೆ ಬೈಯೋದು ಅವರು. ಅದೆಲ್ಲ ನಾನು ಕೇಳಿಸ್ಕೊಂಡಿದ್ದೇನೆ. ಮತ್ತು ನಂದೇ ಇಲ್ಲಿ ಬ್ರಹ್ಮಕಲಶದಲ್ಲಿ ಇಲ್ಲೇ ಇದ್ದೆ ನಾನು. ಆಟೋವನ್ನು ಓಡಿಸಲಿಲ್ಲ, ಅಮ್ಮನೊಟ್ಟಿಗೆ ನಿಂತ್ಕೊಂಡು ಅಮ್ಮನ ಕೆಲಸವನ್ನೇ ಮಾಡ್ತಾಯಿದ್ದೆ. ಇದು ನನಗೆ ತುಂಬ ಅಮ್ಮನಿಗೇನು ಇರಿಸಿದೆ ನನ್ನದು. ಅದಕ್ಕೆ ನನಗೆ ಒಳ್ಳೆ ಕೆಲಸನೂ ಕೊಟ್ಟಿದ್ದಾರೆ. ಮತ್ತೇನಂದರೆ ಅದೇ ಬ್ರಹ್ಮಕಲಶದ ಇಲ್ಲೇ ಎಂಥ ಇನ್ವಿಟೇಷನ್ ಕೊಡೋದು, ಕೆಲಸ ಎಲ್ಲ ಮಾಡೋದು ನಾವೇ ಎಲ್ಲ ಅವರೊಟ್ಟಿಗೆ ನಾವೇ ಹೋಗ್ತಾ ಇದ್ದೇವೆ. ಆವಾಗೆಲ್ಲ ಬ್ರಹ್ಮಕಲಶ ಎಲ್ಲ ಆಯಿತು, ತುಂಬ ಒಳ್ಳೆಯ ರೀತಿಯಿಂದ ಆಗಿದೆ. ಮತ್ತೇನು ನಾನು ಇಲ್ಲಿ ಬರ್ತಾ ಇದ್ದೆ. ಮತ್ತು ಈಗ ಕೆಲಸ ಸಿಕ್ಕಿದೆ ಅಂತ ಒಮ್ಮೆ ಬರ್ತಾ ಇರಲಿಲ್ಲ, ಟೈಮ್ ಸಿಗ್ತಿರಲಿಲ್ಲ, ಆದ್ರೂ ಬರ್ತಾ ಇದ್ದೇನೆ ಇಲ್ಲಿಗೆ. ಅದು ಅಮ್ಮನ ಪವರ್. ಅಂದರೆ ತುಂಬ ಒಳ್ಳೆಯದು ಮಾಡಿದ್ದಾರೆ. ನಮ್ಮ ಹೆಸರು ಗಣೇಶ್ ಅಂತ. ಆದರೆ ಇನ್ನೂ ಅವರು ಒಮ್ಮೆ ಬೈತಾರೆ ಯಾಕೆ ಬರಲಿಲ್ಲ ಅಂತ.
ಅದೇ ಸ್ವಾಮಿಗೆ ಹೇಳ್ತಾ ಇದ್ದೇನೆ, ಸ್ವಾಮಿ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಅದೇ ಕೆಲಸ ಟೈಮ್ ಆಗಬೇಕಲ್ಲ ಅಂತ ಹೇಳ್ತಾ ಇದ್ದೇನೆ. ಆದ್ರೂ ಇವತ್ತು ಸಂಡೇ ಇತ್ತು, ರಜೆ ಇತ್ತು, ಬರೆದಿದ್ದೇನೆ. ಅದೇ ಇದು ಅವ್ರದ್ದು ರಥಕ್ಕೆಲ್ಲ ಎಲ್ಲರೂ ಸಹಕಾರ ಮಾಡಬೇಕು, ಮತ್ತು ಪಲ್ಲಂಕಿಗೆಲ್ಲ ಎಲ್ಲರೂ ಸಹಕಾರ ಮಾಡಬೇಕು. ದೇವರ ಪವರ್ ಅಂತ ಇಲ್ಲಿ ಒಳ್ಳೆ ಉಂಟು. ನನಗೆ ಒಮ್ಮೆ ಗೊತ್ತಾಗಿದೆ, ಇಲ್ಲಿ ಒಮ್ಮೆ ಪೈಂಟ್ ಎಲ್ಲ ಕೊಟ್ಟಿದ್ದೆ ನಾನು. ಆವಾಗ ಅಮ್ಮ ಕರೆದೇ ಹೇಳಿದ್ರು, ಅವನಿಗೆ ಸ್ವಲ್ಪ ನೀವು ಅಮೌಂಟ್ ಕೊಡ್ಲಿಕ್ಕೆ ಉಂಟು, ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದಾರೆ ಅಂತ ಅದನ್ನು ತೆಗೆಸಿಕೊಟ್ಟಿದ್ದಾರೆ. ಇದೆಲ್ಲ ನಡೆದ ಇಲ್ಲಿಯ ಪವರ್, ಅಮ್ಮಂದಷ್ಟು ಪವರ್ ಉಂಟು. ನಮಗೆ ನಂಬಿಕೆ ಉಂಟು. ಅದೇ ನೀವು ದೇವರನ್ನು ನಂಬಿ ಗ್ಯಾರಂಟಿ ನೀವು ಒಳ್ಳೆದಾಗ್ತೀರಾ. ಬರ್ಕಜೆಗೆ ಯಾರು ಬೈಬೇಡಿ. ಅದೇ ಬರ್ಕಜೆ ಅಮ್ಮನ ಪವರ್ ಇಲ್ಲಿ ಉಂಟು. ಅಮ್ಮನ ಪವರಿಂದ ಅವರು ಬೈತಾರೆ, ಅವರು ಸ್ವತಃ ಕೆಲಸ ಮಾಡಿಕೊಂಡು ಹೋಗ್ತಾರೆ, ಯಾರ ಹತ್ರ ಕೇಳಲ್ಲ ಅವರು. ಯಾಕಂದರೆ ಅಮ್ಮ ಅಲ್ಲಿ ಹೇಳ್ತಾ ಇರ್ತಾರೆ, ಅವರು ಕೆಲಸ ಮಾಡ್ತಾ ಇರ್ತಾರೆ. ಇದೇ ಇಲ್ಲಿದ್ದು ಪವರ್. ನನಗೇನು ಎಷ್ಟೋ ಮಂದಿ ಕೇಳ್ತಾರೆ ಅಲ್ಲಿ ಏನು ಹಾಗೆ ಹೇಗೆ ಅಂತ. ಅಲ್ಲಿದ್ದು ಎಲ್ಲ ಹೇಳೋದಷ್ಟೇ, ದೇವರ ಪವರ್ ಉಂಟು, ಎಲ್ಲ ಆಗ್ತಾ ಉಂಟು ಅಂತ. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ಇಲ್ಲಿಗೆಲ್ಲರೂ ಬನ್ನಿ, ಇನ್ನು ಅವರ ಕೆಲಸಕ್ಕೆಲ್ಲ ದೇವರಿಗೆ ಏನೇನು ಬೇಕು ಅದಕ್ಕೆಲ್ಲ ಸಹಕಾರ ನೀವೆಲ್ಲ ಮಾಡಬೇಕು. ಪಾದನ ಪತ್ತೊಂದು ಅಂಚಿನ ಸರ್ವಶಕ್ತಿನ ಪಾದ ಅಡ್ಡ ಬುರಂದು ಅಂಚನೆ ಈ ಜಾಗದ ಸರ್ವ ಮಾತಾಶಕ್ತಿಗಳ ಅಡ್ಡ ಬುರಂದು ಪ್ರಾರ್ಥನೆ. ಯಾನು ಈ ಕ್ಷೇತ್ರಗೂ 1982 ಬೊಕ್ಕ ಬರೊಂದುಲ್ಲೆ. ಒಂದೇ ಗ್ರಾಮಡು ಪೋಸ್ಟ್ ಮಾಸ್ಟರ್ ಅದು ಇತ್ತೆ. ಅಪ್ಪಗದ ಬೊಕ್ಕ ಧರ್ಮದರ್ಶನ ಒಪ್ಪರ್ದು ಮುಟ್ಟಲ್ಲ. ಕ್ಷೇತ್ರದ ಪ್ರೀತಿಲೆತ್ತಂಡು ಇಲ್ಲದ ಮೋಕೆಲೆತ್ತಂಡು ಅಂಚ ಬಾಂಧವ್ಯ ಸಂಬಂಧ ಎತ್ತಂಡು ಅಂಚದು ಭಾರಿ ಭಕ್ತಿ. ಈ ಕ್ಷೇತ್ರ ಬತ್ತದು 2008 ಜೀರ್ಣೋದ್ಧಾರ ಸಮಿತಿದ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅವ್ರ ಪಂಪಣ ಸಂದರ್ಭಡು ಏನಂದ್ರೆ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಆದ ನೇಮಕ ಮಾಡ್ತಿದ್ದೇರಿ. ಅವೇ ಸಂದರ್ಭಡು ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಆದ 2012 ಅಪ್ಪೆನ ಕ್ಷೇತ್ರ ಬೆಳಗೋಣ ಸ್ಥಿತಿ ಬರ್ತಂಡು. ಅಪ್ಪ ಆ ಕ್ಷೇತ್ರವನ್ನು ಎಂಚ ಬೆಳಗದ ಕೊಡ್ತಾರೆ ಪಂಪಣ ಎಂಕ್ಲೆ ಗೊತ್ತುಜ್ಜಿ. ಮಸ್ತ್ ಕೊಡಿ ಪೋತಾ, ಮಸ್ತ್ ರಾಜಕೀಯದ ಕೈತಾಳೆ ಪೋತಾ, ಮಸ್ತ್ ಕ್ಷೇತ್ರೊಳಗೆ ಪೋತಾ ಪೋದು ಬೋಡಿತನ ವ್ಯವಸ್ಥೆಗೆ ಪ್ರಯತ್ನ ಬರೋಡ್ದ ಅಪ್ಪೆ ಸಾಯ್ತು 25 ನನ್ನ ಹೆಸರು ಪುಟ್ಟಣ್ಣ, ಪೆರ್ನೋಡಿ ನೆಲ್ಲಿಕಾರ್ ಗ್ರಾಮ, ಮೂಡಬಿದ್ರೆ ತಾಲೂಕು, ಇಲ್ಲಿ ವಾಸ್ತವಿರುವಂಥದ್ದು. ಈ ಒಂದು ಕ್ಷೇತ್ರಕ್ಕೆ ಸುಮಾರು 10 ವರ್ಷದಿಂದ ನಾನು ಬರ್ತಾ ಇದ್ದೇನೆ. 2015ರಿಂದ ಇಲ್ಲಿಗೆ ಬರ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು, ಆ ಹಿಂದೆ ಸಹ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಪ್ರಶ್ನೆಗಳನ್ನು ನೋಡಿ ಎಲ್ಲವನ್ನು ಮಾಡಿದರೂ ಕೂಡ ನಮ್ಮ ಸಮಸ್ಯೆ ಪರಿಹಾರ ಆಗಲಿಲ್ಲ. ಹಾಗಾಗಿ 2015ರಲ್ಲಿ ಈ ಒಂದು ಕ್ಷೇತ್ರದ ಪರಿಚಯ ಆಯಿತು. ಈ ಕ್ಷೇತ್ರಕ್ಕೆ ಬಂದು ವಿಚಾರಿಸಿದಾಗ ಕೆಲವು ಸಮಸ್ಯೆಗಳು ಕಾಣಿಸಿಕೊಂಡು ಆ ಮೂಲಕ ನಾನು ಈ ಒಂದು ಕ್ಷೇತ್ರಕ್ಕೆ ಪ್ರವೇಶ ಆಗಲಿಕ್ಕೆ ಸಾಧ್ಯ ಆಯಿತು. ಸಾಕಷ್ಟು ಸಮಸ್ಯೆಗಳನ್ನು ಈ ಕ್ಷೇತ್ರಕ್ಕೆ ಬಂದ ನಂತರ ಬಗೆಹರಿಸಿಕೊಂಡೆವು. ಈ ಕ್ಷೇತ್ರ ಪ್ರಾರಂಭದಲ್ಲಿ ಸಣ್ಣದಾಗಿ ಇತ್ತು. ಆದ ನಂತರ ಪ್ರತಿ ತಿಂಗಳು ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಪತ್ರ ಹೋಗ್ತಾ ಇದೆ. ತಮ್ಮೆಲ್ಲರಲ್ಲಿ ವಿನಂತಿಸುತ್ತೆ, ತಮ್ಮ ಎಂಥ ಕಷ್ಟಗಳಿದ್ದರೂ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿರುವಂತಹ ಧರ್ಮದರ್ಶನಲ್ಲಿ ಕೇಳಿಕೊಂಡಾಗ ಸಮಸ್ಯೆಗಳು ಪರಿಹಾರ ಆಗ್ತದೆ. ತಾವೆಲ್ಲರೂ ಬನ್ನಿ, ಒಂದು ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರವನ್ನು ನೀಡಿ ಅಂತ ಹೇಳ್ತಾ, ಬರುವ ವರ್ಷಕ್ಕೆ 12ನೇ ವರ್ಷಕ್ಕೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ನಡಲಿಕ್ಕೆ ಇದೆ. ಅದಕ್ಕೆ ಪೂರಕವಾಗಿ ದೇವರಿಗೆ ರಥ, ದೀಪಸ್ತಂಭ, ಪಲ್ಲಕ್ಕಿ ಇನ್ನಿತರ ಕಾರ್ಯಕೆಲಸಗಳು ನಡೀಲಿಕ್ಕೆ ಇದೆ. ಈ ಒಂದು ಪುಣ್ಯ
ಕಾರ್ಯಕೆಲಸಗಳಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ತಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ಳುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ಕೆ ಸದಾಶಿವ ಹೆಗಡೆ, ಬೆಳ್ತಂಗಡಿ ತಾಲೂಕಿನ ಸಾವಿಯ ಗ್ರಾಮ. ಈ ನಿಟ್ಟಡೆ ಗ್ರಾಮದ ಬರ್ಕಜೆ ಎಂಬಲ್ಲಿಯ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಇತರ ಪರಿವಾರ ದೈವಗಳ ಸಾನ್ನಿಧ್ಯದ ಕುರಿತು ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುವುದಾದರೆ, ಬರ್ಕಜೆ ಎಂಬ ಈ ಸ್ಥಳವು ಬಹಳ ಕಾರಣಿಕ ಇರುವಂಥ ಈ ಕ್ಷೇತ್ರ ದೇವರು ಹಾಗೂ ದೈವಗಳ ಆರಾಧನೆಯ ಪೂರ್ವಕಾಲದಲ್ಲಿ ಆರಾಧನದ ಒಂದು ಕೇಂದ್ರ ಸ್ಥಳವೆಂದೇ ಹೇಳಬಹುದು. ಯಾಕೆಂದರೆ ಆರಂಭ ಕಾಲದಲ್ಲಿ ಈ ರಮೇಶ ಪೂಜಾರಿಯವರ ತಂದೆಯವರು ಆದಪ್ಪ ಪೂಜಾರಿಯವರ ಕಾಲದಲ್ಲಿ ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಭಜನೆ ಹಾಗೂ ಪೂಜೆ ನಡೆಯುವ ಸಂದರ್ಭದಲ್ಲಿ ಅವರಿಗೆ ದೇವಿಯು ಸ್ವರೂಪವು ಆವೇಶಗೊಂಡು ಆ ಮೂಲಕವಾಗಿ ದೇವಿ ಬಂದ ಭಕ್ತರಿಗೆ ಅವರ ಇಷ್ಟಾರ್ಥ ಸಿದ್ಧಿಗಾಗಿ ಹಲವಾರು ಸೂಚನೆ ಮತ್ತು ಸಲಹೆ, ಅವರ ಆರೋಗ್ಯ ಹಾಗೂ ಇನ್ನಿತರ ಹಲವಾರು ವಿಚಾರಗಳನ್ನು ದೇವಿಯ ಮುಂದೆ ಇಟ್ಟಾಗ ಸ್ಪಷ್ಟವಾದ ಸೂಚನೆಗಳು ಹಾಗೂ ನಿದರ್ಶನಗಳ ಮೂಲಕ ದೇವರನ್ನು ಆರಾಧನೆ ಮಾಡಿಕೊಂಡು ಬನ್ನಿ, ನಿಮ್ಮ ಇಂಥ ಒಂದು ಸಮಸ್ಯೆಗಳು ಕಷ್ಟಗಳು ಬಂದಿದೆ ಮತ್ತು ಇಂಥ ಮುಂದಕ್ಕೆ ಬರಲಿಕ್ಕಿದೆ ಎಂಬ ವಿಚಾರವನ್ನು ತಿಳಿಸುವುದರ ಮೂಲಕ ಅನೇಕ ಊರು ಪರವೂರುಗಳಿಗೆ ಈ ವಿಚಾರ ಸುದ್ದಿಯಾಯಿತು. ಆ ಬಳಿಕ ದಿನದಿಂದ ದಿನಕ್ಕೆ ಹೆಚ್ಚು ಸಂಖ್ಯೆ ಬರಲಿಕ್ಕೆ ಭಕ್ತಾದಿಗಳ ಸಂಖ್ಯೆ ಬರಲಿಕ್ಕೆ ಆರಂಭ ಆಯಿತು. ಇಲ್ಲಿ ದುರ್ಗಾ ಪರಮೇಶ್ವರಿ ಎಂಬ ಸಾನ್ನಿಧ್ಯ ಇದೆ ಎಂಬುದು ಸ್ಪಷ್ಟವಾದ ಬಳಿಕ ಕಟೀಲು ದೇವಸ್ಥಾನಕ್ಕೆ ಆದಪ್ಪ ಪೂಜಾರಿಯವರು ಹೋದ ಸಂದರ್ಭದಲ್ಲಿ ಅಲ್ಲಿ ಕೂಡ ಅವರಿಗೆ ದರ್ಶನದ ಆವೇಶ ಆಗಿ ಅದಕ್ಕೆ ಅಸರೆಂಡರಲ್ಲಿ ವಿಚಾರವನ್ನು ತಿಳಿಸಿದಾಗ ಇದು ದೇವಿಯನ ಸಾನ್ನಿಧ್ಯ ಇದೆ ಎಂಬ ವಿಚಾರವನ್ನು ತಿಳಿಸಿ ಆ ಬಳಿಕ ಕಟೀಲಿನ ಲಕ್ಷ್ಮೀನಾರಾಯಣ ಶರಣರು ಇಲ್ಲಿಗೆ ಬಂದು ವಾರ್ಷಿಕ ಕಾರ್ಯಕ್ರಮಗಳನ್ನು ಪೂಜಾ ಹೋಮ ಹವನಾದಿಗಳನ್ನು ಮಾಡಿ ದೇವಿಯ ಎಲ್ಲ ಮಹಾಪೂಜೆಗಳನ್ನು ನಡೆಸುವುದರ ಮೂಲಕ ಬಹಳ ವಿಜೃಂಭಣೆಯಿಂದ ನಡೆಸಿ ಬಳಿಕ ಊರು ಪರ ಊರುಗಳಿಗೆ ಪ್ರಚಾರ ಪಸರಿಸಿತು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದೇ ಕಾಲಘಟ್ಟದಲ್ಲಿ ಇಲ್ಲಿಗೆ ಒಂದು ಈ ರಮೇಶ ಪೂಜಾರಿಯವರಿಗೆ ಮತ್ತು ನನಗೆ ಪರಿಚಯ ಇದ್ದ ಕಾಲದಲ್ಲಿ ಅವರು ಇಲ್ಲಿಗೆ ನನ್ನನ್ನು ಬರಲಿಕ್ಕೆ ಹೇಳಿದರು. ಆಗ ಇಲ್ಲಿಯ ವಿಚಾರವನ್ನು ತಿಳಿದು ಬಹಳ ಆಶ್ಚರ್ಯವಾದಂಥ ವಿಚಾರವನ್ನು ಮನಗಂಡು ಇಲ್ಲಿ ಜೀರ್ಣೋದ್ಧಾರ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳುವ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದಾಗ ಇಲ್ಲಿ ಒಂದು ಊರವರು ಮತ್ತು ಭಕ್ತಾದಿಗಳ ಸಭೆಯನ್ನು ಕರೆದು ಇಲ್ಲಿ ಜೀರ್ಣೋದ್ಧಾರ ಮಾಡುವ ಬಗ್ಗೆ ಒಂದು ಸಂಕಲ್ಪವನ್ನು ಮಾಡಿತು. ಆ ಬಳಿಕ ಕಟೀಲಿನ ಶರಣರ ಉಪಸ್ಥಿತಿಯಲ್ಲಿ ಮತ್ತು ಜ್ಯೋತಿಷ ದೈವಜ್ಞರ ಮೂಲಕ ಇಲ್ಲಿ ಪ್ರಶ್ನೆ ಚಿಂತನೆಯನ್ನು ನಡೆಸಿ ಸಣ್ಣ ಒಂದು ಗುಡಿಯಾಕಾರದಲ್ಲಿ ಅವರು ಆ ಕಾಲದವರೆಗೆ ನಡೆಸಿಕೊಂಡು ಆರಾಧನೆ ಮಾಡಿ ಬಂದ ಆ ದೇವಿ ಗುಡಿಯನ್ನು ಜೀರ್ಣೋದ್ಧಾರ ಮಾಡಬೇಕೆಂಬ ಸಂಕಲ್ಪ ಮಾಡಿ ಅಲ್ಲಿ ಜ್ಯೋತಿಷ ದೈವಜ್ಞರ ಮೂಲಕ ಕಂಡುಕೊಂಡ ಅಂಶಗಳನ್ನು ಮನವರಿಸಿಕೊಂಡು ಇಲ್ಲಿ ಅವರ ಮನೆಯಲ್ಲಿ ಅನೇಕ ದೈವಗಳು ಇದ್ದು ಅವುಗಳನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕು, ಹಾಗೆ ದುರ್ಗಾ ಪರಮೇಶ್ವರಿ ದೇವಿಗೆ ಪ್ರತ್ಯೇಕವಾದ ದೇವಸ್ಥಾನವನ್ನು ಕಟ್ಟಬೇಕು ಎಂಬ ಸಂಕಲ್ಪವನ್ನು ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ 2013ರಲ್ಲಿ ಇಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಬಳಿಕ ಬ್ರಹ್ಮಕಲಶ ಆಯಿತು. ಆ ಸಂದರ್ಭದಲ್ಲಿ ನಾನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಬಂದ ಈ ಊರಿನ ಭಕ್ತಾದಿಗಳು ಹಾಗೂ ಈ ಮನೆಯವರು ಮತ್ತು ಗ್ರಾಮಸ್ಥರು ಸೇರಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ಆ ಬಳಿಕ ಇತರ ಎಲ್ಲ ಉಪಾಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿ ಈ ಎಲ್ಲ ಪದಾಧಿಕಾರಿಗಳನ್ನು ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡು ಹಂತ ಹಂತವಾಗಿ ಸಭೆಗಳನ್ನು ಕರೆದು ಸಮಾಲೋಚನೆಗಳನ್ನು ಮಾಡಿ ಮನವಿಗಳನ್ನು ತಯಾರು ಮಾಡಿ ಭಕ್ತಾದಿಗಳಿಂದ ತನುಮನ ಧನ ಸಹಕಾರವನ್ನು ಪಡೆದು ಆ ನಂತರ ಬ್ರಹ್ಮಕಲಶೋತ್ಸವಕ್ಕೆ ದಿನ ನಿಗದಿಯನ್ನು ಕಟೀಲಿನ ಶ್ರೀ ಲಕ್ಷ್ಮೀನಾರಾಯಣ ಶರಣ ನೇತೃತ್ವದಲ್ಲಿ ಒಂದು ದಿವಸವನ್ನು ನಿಗದಿ ಮಾಡಿ ಆ ಮೂಲಕ ಬಹಳ ಬಿರುಸಿನಿಂದ ಕೆಲಸ ಕಾಮಗಾರಿಗಳು ನಡೆಯಿತು. ಇದಕ್ಕೆ ವಿಶೇಷವಾಗಿ ಈ ಬರ್ಕಜೆಯ ಆದಪ್ಪ ಪೂಜಾರಿಯವರ ಮಕ್ಕಳಾಗಿರುವ ರಮೇಶ್ರವರು, ಅದೇ ರೀತಿ ಸುಧಾಕರ್ ಅವರು ಮತ್ತು ಅವರ ಸಹೋದರಿಯರು ಎಲ್ಲ ಬಹಳಷ್ಟು ಮುತುವರ್ಜಿ ವಹಿಸಿದ್ದಾರೆ. ಅದೇ ರೀತಿ ಗುಲಾಬಿ ಆದಪ್ಪ ಪೂಜಾರಿಯವರ ಧರ್ಮಪತ್ನಿಯಾಗಿರುವ ಗುಲಾಬಿಯವರ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಪ್ರಯತ್ನ ಮತ್ತು ಈ ಮಕ್ಕಳನ್ನೆಲ್ಲ ಒಟ್ಟು ಮಾಡಿ ಈ ಒಂದು ಕೆಲಸಕ್ಕೆ
ಒಗ್ಗೂಡಿಸುವುದು ಮತ್ತು ಬಂದ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಕಾಲಕ್ಕೆ ಸರಿಯಾಗಿ ಊಟೋಪಚಾರಗಳು, ಅದೇ ರೀತಿ ಉತ್ತಮ ರೀತಿಯ ಒಂದು ಅವರಿಗೆ ಬಹಳ ಭಾವನಾತ್ಮಕವಾಗಿ ಮಾತುಗಳನ್ನು ಆಡಿ ಈ ಒಂದು ಕ್ಷೇತ್ರ ಸರಿಯಾಗಬೇಕು ಅಥವಾ ಒಳ್ಳೆಯ ಒಂದು ಕ್ಷೇತ್ರ ಆಗಬೇಕು ಎಂಬ ಚಿಂತನೆಯನ್ನು ಇಟ್ಟುಕೊಂಡು ಈ ಒಂದು ನದಿಯ ಫಲ್ಗುಣಿ ನದಿಯ ಕಿನಾರೆಯಲ್ಲಿ ಈ ಒಂದು ದೇವಸ್ಥಾನ ಎದ್ದು ನಿಂತಿದೆ. ಇಲ್ಲಿ ಗುಳಿಗ, ದುರ್ಗಾಪರಮೇಶ್ವರಿ, ಗುಳಿಗ ಹಾಗೂ ಇತರ ಪರಿವಾರ ದೈವಗಳು ಬಹಳ ಪ್ರಚಲಿತಗೊಂಡಿರುವ ದೈವಗಳು. ಅದರ ಜೊತೆಯಲ್ಲಿ ಈಗ ನವಗುಳಿಗ ಕ್ಷೇತ್ರ ಅಂತ ಹೇಳಿಕೊಂಡು ಮಾಡಿ ಆ ಮೂಲಕ ಎಲ್ಲ ದೈವಗಳಿಗೆ ಇಲ್ಲಿ ಏಕಕಾಲದಲ್ಲಿ ದೈವಗಳ ಗಗ್ಗರ ಸೇವೆ ನಡೆಯುವಂಥ ಒಂದು ಕಟ್ಲೆಗಳನ್ನು ಕೂಡ ಬಹಳ ಶುದ್ಧ ಭಕ್ತಿಪೂರ್ವಕವಾಗಿ ನಡೆಸಿಕೊಂಡು ಅವರು ಬರ್ತಾ ಇದ್ದಾರೆ. ಇದಕ್ಕೆ ಭಕ್ತಾದಿಗಳು ಮತ್ತು ಈ ಭಾಗದ ಎಲ್ಲ ಜನರು ಇದಕ್ಕೆ ಕೈ ಜೋಡಿಸಿಕೊಂಡು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲದೆ ವಿಶೇಷವಾಗಿ ಇಲ್ಲಿ ಈ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಒಂದು ವಿಚಾರವನ್ನು ತಿಳಿದು ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ಅವರ ಈ ದಾಂಪತ್ಯ ಜೀವನದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಅಥವಾ ಜಾಗದ ತಕರಾರು ಅಥವಾ ಸಮಸ್ಯೆಗಳು ಅಥವಾ ಕುಟುಂಬ ಕಲಹದ ವಿಚಾರಗಳು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಅವರದೇ ಆದ ರೀತಿಯಲ್ಲಿ ಹೇಳಿಕೊಂಡು ಪರಿಹರಿಸಿಕೊಂಡು ನಂಬಿದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿಯಾಗಿದೆ ಅಂತ ಹೇಳಿ ನಾವು ಹೇಳಬಹುದಾಗಿದೆ. ಅವರವರ ಒಂದು ಭಕ್ತಿಯ ಪೂರ್ವಕವಾಗಿ ನಡೆದುಕೊಂಡು ಬರ್ತಾ ಇದ್ದಾರೆ. ಶಕ್ತಿಯಾನುಸಾರ ಕಾಣಿಕೆಗಳನ್ನು ಸಲ್ಲಿಸಿ ಇಲ್ಲಿ ವಿಶೇಷವಾಗಿ ಕಾಣಿಕೆ ಅಷ್ಟು ಇಷ್ಟು ಅಂತ ಹೇಳುವಂಥ ಸ್ಪಷ್ಟವಾಗಿ ಒಂದು ಏನು ಕಟ್ಟುಪಾಡಿಲ್ಲ. ಅವರವರ ಶಕ್ತಿಯಾನುಸಾರವಾಗಿ ಕಾಣಿಕೆಯನ್ನು ಹಾಕಿ ಇಲ್ಲಿ ಶ್ರೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಆಗುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಒಂದು ಇಷ್ಟಪಡ್ತೇನೆ. ಮಾತ್ರವಲ್ಲ, ಇಲ್ಲಿ ಕೊರಗಜ್ಜನನ್ನು ಕೂಡ ಆರಾಧನೆ ಮಾಡಿಕೊಂಡು ಹಿಂದೆಯೂ ಇತ್ತು, ಅದನ್ನು ಸ್ವಲ್ಪ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಮಾತ್ರವಲ್ಲ, ಒಂದು ವಿವಾಹ ನಡಿಬೇಕಾದ್ರೆ ಈ ಭಾಗದ ಜನರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ವಿವಾಹಕ್ಕೆ ಕೂಡ ಒಂದು ಸರಿಯಾದ ಸಭಾಭವನ ಈ ಭಾಗದಲ್ಲಿ ಇಲ್ಲ. ಇಲ್ಲಿ ಒಂದು ಸಭಾಭವನ ಆಗಬೇಕು ಎಂಬ ಚಿಂತನೆಯನ್ನು ಇಟ್ಟುಕೊಂಡು ಈ ಸುಧಾಕರ್ ಅವರು, ರಮೇಶ್ ಅವರು ಅಥವಾ ಅವರ ಸಹೋದರರು ಎಲ್ಲರೂ ಸೇರಿ ಇದಕ್ಕೆ ಕೈ ಜೋಡಿಸಿದರೆ ಬಹಳ ಒಂದು ಮೆಚ್ಚುವಂಥದ್ದೇ ವಿಚಾರ. ಮಾತ್ರ ಅಲ್ಲ, ಭಕ್ತಾದಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಈ ಆದಪ್ಪ ಪೂಜಾರಿ, ಅದೇ ರೀತಿ ದಿವಂಗತ ಆದಪ್ಪ ಪೂಜಾರಿ ಹಾಗೂ ಗುಲಾಬಿ ಇವರ ಎಲ್ಲ ಮಕ್ಕಳು ಎಲ್ಲ ಇದಕ್ಕೆ ಕೈ ಜೋಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಇಚ್ಛೆ ಪಡ್ತೇನೆ. ಬಹಳ ಶ್ರದ್ಧೆಯಿಂದ ಮನೆಯಲ್ಲಿರುವಂಥ ಕುಟುಂಬದೆಲ್ಲ ಕೈ ಜೋಡಿಸಿದ್ದಾರೆ. ಮತ್ತು ಅನೇಕ ದಿನದಿಂದ ದಿನಕ್ಕೆ ಭಕ್ತಾದಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನಷ್ಟು ಸಂಖ್ಯೆ ಇಲ್ಲಿಗೆ ಬರಬೇಕು ಎಂಬ ಅವರ ಆತುರವೂ ಇದೆ ಮತ್ತು ನಮ್ಮ ಅಪೇಕ್ಷೆಯೂ ಇದೆ. ಇಲ್ಲಿ ದೈವಗಳ ಮತ್ತು ದೇವರ ಬಹಳಷ್ಟು ಕೃಪಾ ಕಟಾಕ್ಷ ಇದೆ. ಮತ್ತು ಅನೇಕ ಬಂದಿರುವ ಎಲ್ಲ ಭಕ್ತಾದಿಗಳ ಕಷ್ಟಗಳು ಎಲ್ಲ ನಿವಾರಣೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಬಹುದಾಗಿದೆ. ಯಾರಿದ್ರೂ ಕೂಡ ಒಂದು ಸಲ ಇಲ್ಲಿಗೆ ಬಂದರೆ ಇನ್ನೊಮ್ಮೆ ಬರಬೇಕು ಎಂಬ ಒಂದು ಆತುರವನ್ನು ಇಟ್ಟುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮತ್ತು ಮುಂದಿನ ವರ್ಷಗಳಲ್ಲಿ ಇದು ವಿಶೇಷವಾಗಿ ದೇವಿಗೆ ರಥ, ಅದೇ ರೀತಿ ಪಲ್ಲಕ್ಕಿಯನ್ನು ಮಾಡಬೇಕು. ಈ ಜಾತ್ರೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀಬೇಕು, ಶುದ್ಧ ಭಕ್ತಿಪೂರ್ವಕವಾಗಿ ನಡೀಬೇಕು. ಈ ಭಾಗದ ಗ್ರಾಮೀಣ ಭಾಗದ ಜನರಿಗೆ ಕೂಡ ಇದು ಬಹಳ ಶುದ್ಧ ಕೇಂದ್ರವಾಗಿ ಇರಬೇಕು ಎಂಬ ಒಂದು ಸಂಕಲ್ಪದೊಂದಿಗೆ ಮುಂದೆ ರಥ, ಅದೇ ರೀತಿ ಪಲ್ಲಕ್ಕಿಯನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿ ಊರು ಪರವೂರುಗಳಿಗೆ ಮನವಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೆಚ್ಚೆಚ್ಚು ಜನ ಇದಕ್ಕೆ ಕೈ ಜೋಡಿಸಬೇಕು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಮೇಶ್ವರಿ ನವಗುಳಿಗ ಕ್ಷೇತ್ರ ಬರ್ಕಜೆ ವೇಣೂರು. ಇದು ಯಾಕೆಂದರೆ ನಾವು ಮೊದಲಿಂದ ನಮ್ಮ ಈ ಕ್ಷೇತ್ರ ಚಿಕ್ಕ ಗುಡಿ ಇತ್ತು. ಅಂದರೆ ಹಂಚಿನಕ್ಕಿಂತ ಮೊದಲು ಬೈಹುಲ್ಲು ಮತ್ತು ನಾವು ಮುಳಿ ಅಂತ ಹೇಳ್ತೇವೆ, ಅದರಲ್ಲಿ ನಮ್ಮ ತಂದೆ ಪೂಜೆ ಮಾಡ್ತಿದ್ರು. ಅದೊಂದು 400 ವರ್ಷದ ಮೊದಲು ಆ ತಂದೆ ಮೊದಲೆಲ್ಲ ಮದ್ದು ಕೊಡುವುದು, ಗರ್ಭಿಣಿ ವಿಚಾರದಿದ್ದು ಮಾಡೋದು, ಮತ್ತು ಮದ್ದು ಹಾವು ಕಚ್ಚಿದ್ದಕ್ಕೆಲ್ಲ ಮದ್ದು ಕೊಡುವ ನಮ್ಮ ತಂದೆ ತಾಯಿಯಿಂದ ಅವರ ಅಕ್ಕ ಎಲ್ಲ ಅವರಿಂದಲೇ ಬಂದವರು. ಅದೇ ರೀತಿ ಅಲ್ಲಿ ಆಗುವಾಗ ಆಮೇಲೆ ಒಂದು ಚಿಕ್ಕ ಗುಡಿ ಆಗಬೇಕಂತ ಆಗುವಾಗ ಅದರಲ್ಲಿ ಕೆಳಗೆ ಒಂದು ಚಿಕ್ಕ ಗುಡಿ ಆಯಿತು. ಆಮೇಲೆ ಆವಾಗ ತಂದಿದ್ದರು. ಆ ತಂದೆ ಯಾವುದು ಗಿಡಮೂಲಿಕೆ ಹಾವು ಕಚ್ಚಿದ್ದಕ್ಕೆಲ್ಲ ಕೊಡುವ ಔಷಧಿ ಕೊಡ್ತಿದ್ದರು. ಅದೇ ರೀತಿ ನಾವು ಅಂದರೆ ಆವಾಗ ತುಂಬ ಈ ಸ್ಥಳದಲ್ಲಿ ಕಷ್ಟ, ಗುಡ್ಡ ಕಾಡಿದ್ದ ಪ್ರದೇಶ. ಇಲ್ಲಿ ಯಾವುದು ನಾವು ದೋಣಿಯಲ್ಲಿ ಆಚೆ ಹೋಗಬೇಕಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ
ನಮ್ಮ ಒಂದು ಪ್ರಭಾವ ಅಂದರೆ ಇದು ನಮ್ಮ ಎದುರು ಕಡೆ ಒಂದು ಗದ್ದೆ ಇದೆ. ಆ ಗದ್ದೆ ಇದು ಅಂದರೆ ಮೊದಲು ಅಂದರೆ ಬ್ರಹ್ಮರಕ್ಕಸ ಗೊಬ್ಬರ ಹಾಕಿದ ಸ್ಥಳ ಅಂತೆ. ಇದು ಪುರಾತನ ಕಾಲದಿಂದ ಹೆಸರಿದೆ. ಅಂದರೆ ತುಂಬ ವರ್ಷದಿಂದ ಇಲ್ಲಿ ಯಾವುದಿದ್ರದ್ದು ಮದ್ದು ಅಂದರೆ ನಮಗೆ ಯಾವ ಆರೋಗ್ಯಕ್ಕೆ ಗಿಡಮೂಲಿಕೆ ಮದ್ದು ಕೊಟ್ಟು ಬರ್ತಿದ್ದ ಇದು. ಅದೇ ರೀತಿ ಆಮೇಲೆ ಇಲ್ಲಿ ಒಂದು ಗುಡಿ ಆಗಬೇಕಂತ ನಿರ್ಧಾರ ಆಯಿತು. ಆ ಗುಡಿ ಒಂದು 10-15 ವರ್ಷ ಅಲ್ಲಿ ಕೆಳಗಿತ್ತು. ಆಮೇಲೆ ಈ ಸ್ಥಳದಲ್ಲಿ ಚಿಕ್ಕ ಗುಡಿ ಆಯಿತು. ಆವಾಗ ತುಂಬ ನಾವು ಆ ಕೆಲಸ ಮಾಡಬೇಕಾದ್ರೆ ತುಂಬ ಬೀಡಿ ಕಟ್ಟಿ ಎಲ್ಲರೂ ಬೀಡಿ ಕಟ್ಟಿ ಇದು ಮಾಡಿ ತರಕಾರಿ ಎಲ್ಲ ಇದು ಮಾಡಿ ನಮ್ಮ ಸಂತೆಗೆಲ್ಲ ಹೋಗಿ ಮಾರಿ ಬಂದು ಅದನ್ನು ನಾವು ದೇವರಿಗೆ ಇದು ಮಾಡ್ತಿದ್ವಿ. ಇದರಲ್ಲಿ ಯಾಕೆಂದರೆ ತುಂಬ ಕಷ್ಟದಿಂದ ಒಂದು ದೇವಸ್ಥಾನ ಆಗಬೇಕು, ಗುಡಿ ಆಗಬೇಕು. ಈಗ ಅಪ್ಪ ಅನಾರೋಗ್ಯದಿಂದ ಅದು ದೇವರ ಆದರು. ಆಮೇಲೆ ನಮಗೆ ಅಪ್ಪನ ಹೆಸರು ಉಳಿಸಬೇಕಂತ ಒಂದೇ ಸಾಧನೆ ಇಷ್ಟುವರೆಗೆ. ಯಾಕೆಂದರೆ ಇಲ್ಲಿ ನಮ್ಮ ಸೇತುವೆಯೊಂದು ನಮ್ಮ ಹರೀಶ್ ಪೂಂಜರು MLA ಅವರು ಮಾಡಿದ್ದಾರೆ. ಆಮೇಲೆ ಈ ಸ್ಥಳದಲ್ಲಿ ಬರಲಿಕ್ಕೆ ರೋಡು ಯಾವುದು ಸರಿಯಿಲ್ಲ ಅಂದರೆ ಬೊಂಬೈ, ಪೂನಾ, ಗುಜರಾತ್, ಕೇರಳ, ಮಡಿಕೇರಿ, ಬ್ಯಾಂಗ್ಳೂರು ಎಲ್ಲ ಕಡೆಯಿಂದ, ಬ್ಯಾಂಗ್ಳೂರು ನಮ್ಮ ಊರಿನ ಕಡೆಯಿಂದ ಎಲ್ಲ ಬರ್ತಾರೆ. ಅವರೆಲ್ಲ ಮಾತಾಡಿದ ಹಾಗೆ ಇಲ್ಲಿ ಬಂದು ಒಮ್ಮೆ ನೋಡಬೇಕು ಯಾವ ಮೂರ್ತಿ ಯಾವ ಇದು ಇದೆ ಇಲ್ಲ. ನಮ್ಮ ಸಾಧಾರಣ ಮಟ್ಟಿಗೆ ಇದು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ನಮ್ಮ ಅನಿಸಿಕೆ. ಆ ರೀತಿ ಈ ಸ್ಥಳದಲ್ಲಿ ಆ ದೈವಗಳು 9 ಗುಲಿಗ ಮತ್ತು ಮೈಸೂಂದ ಅದುಗಲ ಪಂಜಲಿ ಮಂತ್ಯಾತ ಮಯಂತಿ ಮಂತ್ಯಾತ ಸನ್ನಿಧ ಕೊರಗಜ್ಜ ರಕ್ತೇಶ್ವರ ನಾಗವೀರವರ ಸರ್ವ ಶಕ್ತಿ ಹೇಳಿದ ಜ್ಞಾನ ಕೊಟ್ಟ ಹಾಗೆ ನಾನು ಮಾಡ್ತಾ ಬಂದಿದ್ದೇನೆ. ಅದೇ ರೀತಿ ಈಗ ಆ ರೀತಿ ಮಾಡಿದ ವಿಚಾರದಲ್ಲಿ ಇನ್ನು ಮುಂದೆ ಇಲ್ಲಿ ರಥ ಆಗಬೇಕು, ದೀಪಸ್ತಂಭ, ಪಲ್ಲಂಕಿ, ಅದೇ ಎಲ್ಲ ಇಲ್ಲಿ ಚಪ್ಪರ ಎಲ್ಲ ಹಾಕಲಿಕ್ಕೆ ಇದಿದೆ. ಅದರ ಬಗ್ಗೆ ಇವತ್ತಿನ ನಾವು ಸಭಾ ಕಾರ್ಯಕ್ರಮವನ್ನು ಕರೆದಿದ್ದೇವೆ. ಅದಕ್ಕೆ ಗಣ್ಯರೆಲ್ಲ ಬಂದಿದ್ದಾರೆ. ಅದೇ ರೀತಿ ಎಲ್ಲರಿಗೆ ಒಂದು ವಿನಂತಿ, ಆ ಸ್ಥಳದಲ್ಲಿ ಆ ರೀತಿ ಇದೆ ಈ ರೀತಿ ಇದೆ ಅಂತ ಯಾವ ಮನಸ್ಸಲ್ಲಿ ಬಿಟ್ಟು ಇಲ್ಲಿ ಬಂದು ನೋಡಿದ ಮೇಲೆ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಬೇಕು. ಇಲ್ಲದ್ರೆ ಹೊರಗಿನಿಂದ ಯಾರೋ ಮಾತನ್ನು ಕೇಳಿ ಯಾವ ವಿಚಾರ ಹೇಳಿ ಆ ಮನಸ್ಸು ನೋಯಿಸೋಕ್ಕಿಂತ ಇಲ್ಲಿ ಬಂದು ನೋಡಿದ ಮೇಲೆ ಯಾವ ರೀತಿಗೆ ಯಾವ ತೊಂದರೆಗೆ ಯಾವ ಕೆಲಸ ಆಗುವುದಿಲ್ಲ ಆ ರೀತಿ ಇಲ್ಲಿ ಬಂದು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ಬರಬೇಕಾದ್ರೆ ರೋಡು ಇದಿಲ್ಲ. ನಮ್ಮ ಪಂಚಾಯತಿ ಆಗಲಿ ಅಂದರೆ ಯಾವ BJP ಕಾಂಗ್ರೆಸ್ ಯಾವುದಿರಲಿ ಎಲ್ಲ ಸದಸ್ಯರಲ್ಲಿ ಇರ್ತಾರೆ. ಆದರೆ ಒಂದು ರೋಡು ನೋಡಿದರೆ ತುಂಬ ಕಷ್ಟ. ದೂರದಿಂದ ಬರುವಾಗ ಕಷ್ಟದಿಂದ ಕಣ್ಣೀರಾಕಿ ಬರ್ತಾರೆ, ಹೋಗುವಾಗ ಒಳ್ಳೆ ಖುಷಿಯಿಂದ ಇಲ್ಲಿ ಆ ತಾಯಿಯ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಇದೇ ರೀತಿ ನಾವು ಎಲ್ಲರಿಗೆ ವಿನಂತಿ ಮಾಡೋದೇನೆಂದರೆ ಇಲ್ಲಿ ಈಗ 11ನೇ ವರ್ಷ, ಬರುವ ವರ್ಷ 12 ಬ್ರಹ್ಮಕಲಶ ಆಗುವ ವಿಚಾರದಲ್ಲಿ ಇದೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಆ ದಾರಿ ಯಾವ ರೀತಿ ಆಗಬೇಕು ಅದನ್ನೆಲ್ಲ ದೊಡ್ಡ ಗಣ್ಯರಿಗೆ ಕಿವಿಮಾತು ಕೊಟ್ಟು ಅವರು ಒಳ್ಳೆ ರೀತಿಯಿಂದ ಆ ವಿಚಾರ ಈ ಸ್ಥಳದಲ್ಲಿ ಮಾಡಬೇಕಂತ ನಾನು ಕೇಳಿಕೊಡ್ತೇನೆ.